ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತು ನಾವು ಸಂಚಿಕೆ ಸಂಖ್ಯೆ 678 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 18 ಏಪ್ರಿಲ್ 2024. ಸೊ ಇವತ್ತಿನ ಅಪ್ಡೇಟ್ಸ್ ಅನ್ನ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆಯ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಬಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಸಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಶಿಲಾಖಂಡ ರಾಶಿ ಮುಕ್ತ ಬಾಹ್ಯಾಕಾಶ ಈ ರೀತಿಯ ಕಾರ್ಯಾಚರಣೆಗಳನ್ನು ಸಾಧಿಸುವ ಭಾರತದ ಗುರಿ ವರ್ಷ ಯಾವುದು? ಸೊ ವೆನ್ ಡಿಡ್ ಇಂಡಿಯಾ ಸೆಟ್ ದಿ ಗೋಲ್ ಟು ಅಚೀವ್ ಡೆಬ್ರೀಸ್ ಫ್ರೀ ಸ್ಪೇಸ್ ಮಿಷನ್ ಅಂತ ನಾವು ಹೇಳ್ತಾ ಇದ್ದೇವೆ. ಅಂದರೆ ಸೊ ಬಾಹ್ಯಾಕಾಶದಲ್ಲಿ ನಾವು ನಡೆಸ್ತಕ್ಕಂಥ ಯಾವುದೇ ಕಾರ್ಯಾಚರಣೆ ಆಗಿರ್ಬೋದು, ಭಾರತ ರಾಷ್ಟ್ರ ಮಾತ್ರವಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ಕಾರ್ಯಾಚರಣೆಗಳನ್ನು ಸ್ಪೇಸ್ ಲೆವೆಲಲ್ಲಿ ಮಾಡ್ತಾ ಇರ್ತಾರೆ. ಸೊ ಈ ಒಂದು ಕಾರ್ಯಾಚರಣೆಗಳನ್ನು ಮಾಡಿದ ನಂತರ ನಾವು ಕಳಿಸಿರ್ತಕ್ಕಂಥ ವಸ್ತುಗಳೇನಿರ್ತವೆ, ಆಫ್ಟರ್ ಸಮ್ ಟೈಮ್ ಅದು ಡಿಫಂಕ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾವೊಂದು ಸ್ಯಾಟಲೈಟನ್ನೇ ಕಳಿಸಿದ್ರೆ ಸೊ ಅದು ಕೆಲವು ವರ್ಷಗಳ ಸೇವೆಯ ನಂತರ ಅದು ಡಿಫಂಕ್ಟ್ ಆಗುತ್ತೆ. ಸೊ ಆ ಡಿಫಂಕ್ಟ್ ಆಗಿರ್ತಕ್ಕಂಥ ವಸ್ತುವನ್ನು ನಾವು ಸ್ಪೇಸ್ ಜಂಕ್ ಅಂತ ಕರಿತೇವೆ. ಅಂದರೆ ಬಾಹ್ಯಾಕಾಶದಲ್ಲಿರ್ತಕ್ಕಂಥ ತ್ಯಾಜ್ಯ ವಸ್ತುಗಳು ಅಂತ ಕರಿತೇವೆ. ಸೊ ಈ ಒಂದು ವಸ್ತುಗಳನ್ನು ನಾವು ಶಿಲಾಖಂಡ ರಾಶಿ ಅಂತ ಕರಿತೇವೆ. ಸೊ ಭೂಮಿಯ ಮೇಲೆ ಹೇಗೆ ಮಾಲಿನ್ಯ ಆಗ್ತಾ ಇದೆ, ಇದೇ ರೀತಿ ಒಂದು ಶಿಲಾಖಂಡ ರಾಶಿಯಿಂದ ಬಾಹ್ಯಾಕಾಶದಲ್ಲೂ ಕೂಡ ಮಾಲಿನ್ಯ ಆಗ್ತಾ ಇದೆ. ಸೊ ಈ ರೀತಿಯ ಶಿಲಾಖಂಡ ರಾಶಿಯನ್ನ ಶೂನ್ಯಗೊಳಿಸ್ತಕ್ಕಂಥ ಒಂದು ಗುರಿಯನ್ನ ಭಾರತ ರಾಷ್ಟ್ರ ಈಗ ಅನೌನ್ಸ್ ಮಾಡಿರುತ್ತೆ. ಸೊ ಆ ಗುರಿ ವರ್ಷ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ 2030 ವೇಳೆಗೆ ಸೊ ಈ ಒಂದು ಜಂಕ್ ಫ್ರೀ ಮಾಡ್ತಕ್ಕಂಥ ಒಂದು ಟಾರ್ಗೆಟ್ ಅನ್ನ ಭಾರತ ರಾಷ್ಟ್ರ ಇಟ್ಕೊಂಡಿರುತ್ತೆ. ಸೊ ಇದು ಇಸ್ರೋ ವತಿಯಿಂದ ಅನೌನ್ಸ್ ಆಗಿರ್ತಕ್ಕಂಥ ಒಂದು ಅಪ್ಡೇಟ್ ಆಗಿರುತ್ತೆ. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಡೆಬ್ರೀಸ್ ಫ್ರೀ ಸ್ಪೇಸ್ ಮಿಷನ್ ಅಂತ ಕರಿತೇವೆ. ಅಂದ್ರೆ ನಾವು ಮಾಡ್ತಕ್ಕಂಥ ಬಾಹ್ಯಾಕಾಶದ ಕಾರ್ಯಾಚರಣೆಗಳೇನಿರ್ತವೆ, ಸೊ ಅದರಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ತ್ಯಾಜ್ಯಗಳನ್ನ ಶೂನ್ಯಗೊಳಿಸ್ತಕ್ಕಂಥ ಒಂದು ಟಾರ್ಗೆಟ್ ಅನ್ನ ಭಾರತ ಸರ್ಕಾರ ಅನೌನ್ಸ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಟಾರ್ಗೆಟ್ ಇಯರ್ ಅನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇದು 2030 ವೇಳೆಗೆ ನಾವು ಇಟ್ಕೊಂಡಿರ್ತಕ್ಕಂಥ ಒಂದು ಟಾರ್ಗೆಟ್ ಆಗಿರುತ್ತೆ. ಸೊ ಈ ಒಂದು ಟಾರ್ಗೆಟ್ ಅನ್ನ ಯಾವ ಕಾರ್ಯಕ್ರಮದ ಸಮಯದಲ್ಲಿ ಅನೌನ್ಸ್ ಮಾಡಿರ್ತಾರೆ ಅಂದ್ರೆ, ಸೊ 42ನೇ ಅಂದ್ರೆ 42nd ಇಂಟರ್ ಏಜೆನ್ಸಿ ಸ್ಪೇಸ್ ಡೆಬ್ರೀಸ್ ಕೋಆರ್ಡಿನೇಷನ್ ಕಮಿಟಿಯ ಒಂದು ವಾರ್ಷಿಕ ಸಭೆ ನಡೆಯುತ್ತೆ. ಅಂದ್ರೆ 42ನೇ ಇಂಟರ್ ಏಜೆನ್ಸಿ ಬಾಹ್ಯಾಕಾಶ ಶಿಲಾಖಂಡ ರಾಶಿಗಳ ಸಮನ್ವಯ ಸಮಿತಿಯ ಒಂದು ವಾರ್ಷಿಕ ಸಭೆಯನ್ನ ನಡೆಯುವ ಸಮಯದಲ್ಲಿ ಸೊ ಈ ಒಂದು ಟಾರ್ಗೆಟ್ ಅನ್ನ ಭಾರತ ಎಕ್ಸ್ಪ್ರೆಸ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಡಿಸಿಷನ್ ಏನಿದೆ, ಈ ಡಿಸಿಷನ್ ನಾವು ಫ್ಯೂಚರ್ ಅಲ್ಲಿ ಮಾಡ್ತಕ್ಕಂಥ ಕೆಲವೊಂದು ಕಾರ್ಯಾಚರಣೆಗಳಿಗೆ ತುಂಬಾ ಕ್ರೂಷಿಯಲ್ ಆಗಿರುತ್ತೆ. ಸೊ ಅದರಲ್ಲೂ ಮುಖ್ಯವಾಗಿ ಬೈ 2035 ಅಂದ್ರೆ 2030 ವೇಳೆಗೆ ಬಾಹ್ಯಾಕಾಶದಲ್ಲಿ ಒಂದು ನಿಲ್ದಾಣವನ್ನ ಭಾರತ ರಾಷ್ಟ್ರ ಡೆವಲಪ್ ಮಾಡ್ತಕ್ಕಂಥ ಒಂದು ಆಬ್ಜೆಕ್ಟಿವ್ ಅನ್ನ ಇಟ್ಕೊಂಡಿದೆ. ಸೊ ಅದನ್ನ ನಾವು ಸ್ಪೇಸ್ ಸ್ಟೇಷನ್ ಅಂತ ಕರಿತೇವೆ. ಸೊ ಭಾರತ ರಾಷ್ಟ್ರದ ಸ್ಪೇಸ್ ಸ್ಟೇಷನ್ಗೆ ಕೊಟ್ಟಿರ್ತಕ್ಕಂಥ ಟೈಟಲ್ ಏನು ಅಂದ್ರೆ ಭಾರತೀಯ ಅಂತರಿಕ್ಷ ಸ್ಟೇಷನ್ ಅಂತ ಕರಿತೇವೆ. ಸೊ ಈ ಒಂದು ಭಾರತೀಯ ಅಂತರಿಕ್ಷ ನಿಲ್ದಾಣ ಏನಿರುತ್ತೆ, ಸೊ ಇದನ್ನ ಸ್ಥಾಪಿಸುವುದಕ್ಕಿಂತ ಮುಂಚೆ ಇಲ್ಲಿ ಡೇಟ್ ಅನ್ನ ನೀವು ನೋಡಬಹುದಾಗಿರುತ್ತೆ. ಬೈ 2035 ನಾವು ಈ ಒಂದು ಬಾಹ್ಯಾಕಾಶದ ಕೇಂದ್ರವನ್ನ ಬಾಹ್ಯಾಕಾಶದಲ್ಲಿ ಸ್ಥಾಪನೆ ಮಾಡಬೇಕಾಗಿರುತ್ತೆ. ಸೊ ಇದಕ್ಕಿಂತ ಮುಂಚೆ ಅಂದ್ರೆ 2030 ವೇಳೆಗೆ ನಮ್ಮ ಬಾಹ್ಯಾಕಾಶವನ್ನ ಜಂಕ್ ಫ್ರೀ ಮಾಡ್ತಕ್ಕಂಥ ಟಾರ್ಗೆಟ್ ಅನ್ನ ನಮ್ಮ ಭಾರತ ರಾಷ್ಟ್ರ ಇಟ್ಕೊಂಡಿರುತ್ತೆ. ಸೊ ದ ಗೋಲ್ ಇಸ್ ಟು ಡಿಸ್ಪೋಸ್ ಆಫ್ ಆರ್ ಡಿ ಆರ್ಬಿಟ್ ನಾನ್ ಫಂಕ್ಷನಲ್ ಸ್ಪೇಸ್ ಆಬ್ಜೆಕ್ಟ್ಸ್. ಅಂದ್ರೆ ಬಾಹ್ಯಾಕಾಶದಲ್ಲಿರ್ತಕ್ಕಂಥ ನಾನ್ ಫಂಕ್ಷನಲ್ ಅಂತ ಕರಿತೇವೆ. ನಾನ್ ಫಂಕ್ಷನಲ್ ಅಂದ್ರೆ ನಮ್ಗಿನ್ನೂ ಏನು ಪ್ರಯೋಜನ ಇಲ್ಲದೆ ಇರ್ತಕ್ಕಂಥ ವಸ್ತುಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಡಿ ಆರ್ಬಿಟ್ ಮಾಡ್ತಾರೆ. ಅಂದ್ರೆ ಆ ಒಂದು ಕಕ್ಷೆಗಳಿಂದ ಅದನ್ನ ತಪ್ಪಿಸ್ತಾರೆ. ಸೊ ಯಾವಾಗ ಅದು ಡಿ ಆರ್ಬಿಟ್ ಆಗುತ್ತೆ, ಅದು ಅಟ್ಮಾಸ್ಫಿಯರ್ ಬಂದು ಸುಟ್ಟೋಗುತ್ತೆ ಅಥವಾ ಒಂದು ಸೇಫೆಸ್ಟ್ ಜಾಗಕ್ಕೆ ಬಂದು ಬೀಳೋ ತರ ಅದನ್ನ ಪ್ರೋಗ್ರಾಮಿಂಗ್ ಮಾಡ್ತಾರೆ. ಸೊ ಈ ರೀತಿಯಾಗಿ ಮಾಡುವ ಕಾರಣದಿಂದ ಸ್ಪೇಸ್ ಅಲ್ಲಿ ಇರ್ತಕ್ಕಂಥ ಜಂಕ್ ಅನ್ನ ರಿಮೂವ್ ಮಾಡ್ತಕ್ಕಂಥ ಒಂದು ಪ್ಲಾನ್ ಇದಾಗಿರುತ್ತೆ. ಸೊ ಇದಕ್ಕೆ ಬೇಕಾಗಿರ್ತಕ್ಕಂಥ ಎಕ್ಸಾಕ್ಟ್ ಪ್ಲಾನ್ ಅನ್ನ ಇಸ್ರೋ ಆಲ್ರೆಡಿ ಡೆವಲಪ್ ಮಾಡಿರುತ್ತೆ. ಸೊ ಅದನ್ನ ಎಕ್ಸಿಕ್ಯೂಟ್ ಮಾಡ್ತಕ್ಕಂಥದ್ದು ಬಾಕಿ ಇರುತ್ತೆ. ಬಟ್ ಇದನ್ನ ಎಕ್ಸಿಕ್ಯೂಟ್ ಮಾಡೋದು ಅಷ್ಟು ಸುಲಭವಲ್ಲ. ಸೊ ಇದಕ್ಕೆ ಸಾಕಷ್ಟು ಚಾಲೆಂಜಸ್ ಅಥವಾ ನಾವು ಸವಾಲುಗಳನ್ನ ಫೇಸ್ ಮಾಡಬೇಕಾಗಿರುತ್ತೆ. ಸೊ ಇದರಲ್ಲಿರ್ತಕ್ಕಂಥ ಮೊಟ್ಟ ಮೊದಲ ಚಾಲೆಂಜ್ ಏನು ಅಂದ್ರೆ ಟೆಕ್ನಿಕಲ್ ಅಂಡ್ ಫಿನಾನ್ಷಿಯಲ್ ಅಂತ ಕರಿತೇವೆ. ಅಂದ್ರೆ ತಾಂತ್ರಿಕ ಮತ್ತು ಆರ್ಥಿಕವಾಗಿರ್ತಕ್ಕಂಥ ಸಪೋರ್ಟ್ ಬೇಕಾಗಿರುತ್ತೆ. ಬಿಕಾಸ್ ನಾವು ಡಿ ಆರ್ಬಿಟ್ ಮಾಡಬೇಕಾಗಿದ್ರೆ ಸೊ ಇಟ್ ಈಸ್ ಸಮಥಿಂಗ್ ಲೈಕ್ ಅ ಟೆಕ್ನಾಲಜಿ, ಒಂದು ತಂತ್ರಜ್ಞಾನವನ್ನ ನಾವು ಯೂಸ್ ಮಾಡಬೇಕಾಗಿರುತ್ತೆ. ಸೊ ವೆನ್ ಎವರ್ ದೇರ್ ಇಸ್ ಅ ಟೆಕ್ನಾಲಜಿ ದೇರ್ ಇಸ್ ಅ ಕಾಸ್ಟ್ ಇನ್ವಾಲ್ವ್ಡ್. ಸೊ ನಾವು ಸಾಕಷ್ಟು ಹಣವನ್ನ ಕೂಡ ಸ್ಪೆಂಡ್ ಮಾಡಬೇಕಾಗಿರುತ್ತೆ. ಸೊ ವಿ ಶುಡ್ ರಿಮೆಂಬರ್ ದಟ್ ಇಂಡಿಯಾ ಈಸ್ ಡೆವಲಪಿಂಗ್ ಕಂಟ್ರಿ ಆಗಿರೋದ್ರಿಂದ ಸೊ ನಮಗೆ ಸಾಕಷ್ಟು ಲಿಮಿಟೇಷನ್ಸ್ ಇರುತ್ತೆ. ಸೊ ಈ ಒಂದು ಟೆಕ್ನಿಕಲ್ ಮತ್ತೆ ಈ ಒಂದು ಎಕನಾಮಿಕಲ್ ಚಾಲೆಂಜಸ್ ಅನ್ನ ನಾವು ಓವರ್ಕಮ್ ಮಾಡಿ ಸೊ ಈ ಒಂದು ಆಬ್ಜೆಕ್ಟಿವ್ ಅನ್ನ ನಾವು ಅಚೀವ್ ಮಾಡಬೇಕಾಗಿರುತ್ತೆ. ಸೊ ಎರಡನೇ ಪ್ರಾಬ್ಲಮ್ ಏನು ಅಂದ್ರೆ
ಲೀಗಲ್ ಆ್ಯಂಡ್ ಪೊಲಿಟಿಕಲ್ ಇಶ್ಯೂಸ್ ಆಗುತ್ತೆ, ಅಂದರೆ ಕಾನೂನು ಮತ್ತು ರಾಜಕೀಯವಾಗಿರ್ತಕ್ಕಂಥ ಕೆಲವೊಂದು ಸವಾಲುಗಳಿರುತ್ತೆ. ನಾವು ವೈ ದೇರ್ ಈಸ್ ಪೊಲಿಟಿಕಲ್ ಆ್ಯಂಡ್ ಲೀಗಲ್ ಇಶ್ಯೂಸ್ ಆಗುತ್ತೆ ಅಂದರೆ ಸ್ಪೇಸ್ ಈಸ್ ಗೌರ್ನ್ಡ್ ಬೈ ಇಂಟರ್ನ್ಯಾಷನಲ್ ಟ್ರೀಟೀಸ್, ಅಂದರೆ ಬಾಹ್ಯಾಕಾಶ ಅಂತಕ್ಕಂಥದ್ದು ಕೇವಲ ಭಾರತಕ್ಕೆ ಮಾತ್ರ ಸೀಮಿತವಾಗಿರೋದಿಲ್ಲ, ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ರಾಷ್ಟ್ರಗಳಿಗೂ ಸಮಾನವಾದ ಅವಕಾಶ ಇರುತ್ತೆ. ಸೊ ಈ ಒಂದು ಕಾರಣದಿಂದ ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಒಪ್ಪಂದಗಳಿರುತ್ತೆ, ಕೆಲವೊಂದು ಅಗ್ರಿಮೆಂಟ್ಸ್ ಇರುತ್ತೆ. ಬಟ್ ಈ ಎಲ್ಲ ಒಪ್ಪಂದಗಳು ಮತ್ತು ಅಗ್ರಿಮೆಂಟ್ಸ್ ಏನಿರುತ್ತೆ, ಸೊ ಇದು ಲಾಂಚ್ಗೆ ಸಂಬಂಧಪಟ್ಟಂತೆ ಕ್ಲಾಸ್ ಅನ್ನ, ಷರತ್ತುಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಅಂದರೆ ಯಾವುದಾದ್ರೂ ಉಡಾವಣೆಗಳಿಗೆ ಸಂಬಂಧಪಟ್ಟಂತೆ ನಾವು ಷರತ್ತುಗಳನ್ನು ನೋಡ್ಬೋದಾಗಿರುತ್ತೆ. ಬಟ್ ಇದುವರೆಗೂ ಯಾವುದೇ ರೀತಿಯ ಅಲ್ಲಿರ್ತಕ್ಕಂಥ ಸ್ಪೇಸ್ ಜಂಕ್ ಏನಿರುತ್ತೆ, ಸೊ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಷರತ್ತುಗಳಾಗಲಿ ನಿಬಂಧನೆಗಳಾಗಲಿ ಇದುವರೆಗೂ ರಚನೆ ಆಗಿಲ್ಲ. ಸೊ ಇದರಿಂದ ನಮಗೆ ಲೀಗಲ್ ಇಶ್ಯೂಸ್ ಆಗ್ತಕ್ಕಂಥ ಒಂದು ಸಾಧ್ಯತೆಯನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ದಿಸ್ ಕ್ರಿಯೇಟ್ಸ್ ಲೀಗಲ್ ಅಂಡ್ ಪೊಲಿಟಿಕಲ್ ಚಾಲೆಂಜಸ್ ಅಂಡ್ ಕೋಆರ್ಡಿನೇಟಿಂಗ್ ಎಫರ್ಟ್ಸ್ ಅನ್ನು ನಾವು ಮಾಡಬೇಕಾಗಿರುತ್ತೆ. ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಸವಾಲುಗಳನ್ನು ಎದುರಿಸಬೇಕಾಗಿದ್ರೆ ಕೆಲವೊಂದು ಕೋಆರ್ಡಿನೇಷನ್ ಅನ್ನು ಮಾಡ್ತಕ್ಕಂಥದ್ದು ಸೊ ಈ ಒಂದು ಕಾರ್ಯಕ್ರಮಕ್ಕೆ ಇರತಕ್ಕಂಥ ಇನ್ನೊಂದು ಸವಾಲಾಗಿರುತ್ತೆ. ಸೊ ಮೂರನೇ ಸವಾಲು ಏನು ಅಂದರೆ ಸ್ಪೇಸ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಅಂತ ಕರಿತೇವೆ, ಅಂದರೆ ಬಾಹ್ಯಾಕಾಶದ ಸಂಚಾರ ನಿರ್ವಹಣೆ ಅಂತ ಕರಿತೇವೆ. ಸೊ ಇಟ್ಸ್ ಅ ವೆರಿ ಸಿಂಪಲ್ ಥಿಂಗ್. ಸೊ ಇಲ್ಲೇನು ಅಂದರೆ ಸೊ ನಾವು ಸ್ಪೇಸ್ ಜಂಕ್ ಅನ್ನ ಡಿ ಆರ್ಬಿಟ್ ಮಾಡಬೇಕು, ಅದರ ಕಕ್ಷೆಯಿಂದ ನಾವು ಡಿ ಆರ್ಬಿಟ್ ಮಾಡಿದಾಗ ಸೊ ಇಟ್ ಈಸ್ ಗೋಯಿಂಗ್ ಟು ಫಾಲ್ ಇನ್ ಟು ಅಟ್ಮಾಸ್ಫಿಯರ್. ಸೊ ಅದು ವಾಯುಗೋಳಕ್ಕೆ ಬಂದು ಬರ್ನ್ ಆಗುತ್ತೆ. ಸೊ ಇಮ್ಯಾಜಿನ್ ಅಟ್ ದ ಸೇಮ್ ಟೈಮ್ ಸಂಬಡಿ ಈಸ್ ಲಾಂಚಿಂಗ್ ಸಮಥಿಂಗ್. ಸೊ ಯಾವುದಾದ್ರೂ ಒಂದು ರಾಷ್ಟ್ರ ಅಥವಾ ಭಾರತ ರಾಷ್ಟ್ರನೇ ಆಗಿರ್ಬೋದು, ಸೊ ಏನಾದರೂ ಲಾಂಚ್ ಮಾಡ್ತಾ ಇದ್ರೆ ಸೊ ಈ ಸ್ಪೇಸ್ ಡೆಬ್ರಿ ಆಗಿರ್ಬೋದು ಮತ್ತೆ ನಾವು ಲಾಂಚ್ ಮಾಡಿರ್ತಕ್ಕಂಥ ವಸ್ತು ಆಗಿರ್ಬೋದು ಎರಡೂ ಕೂಡ ಕೊಲಿಷನ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಅಂದರೆ ಮುಖಾಮುಖಿ ಬಂದು ಡಿಕ್ಕಿ ಹೊಡಿತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಇದನ್ನೂ ಕೂಡ ನಾವು ಓವರ್ಕಮ್ ಮಾಡಿದ ನಂತರ ಆ ಸ್ಪೇಸ್ ಜಂಕ್ ಅನ್ನ ನಾವು ಕ್ಲಿಯರ್ ಮಾಡಬೇಕಾಗಿರುತ್ತೆ. ಸೊ ಇದು ಕೂಡ ನಮ್ಗೆ ಇರ್ತಕ್ಕಂಥ ಒಂದು ಟೆಕ್ನಿಕಲ್ ಚಾಲೆಂಜ್ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 2. ಇಸ್ರೋ ಯಾವ ವಸ್ತುವಿನಿಂದ ಹಗುರವಾದ ರಾಕೆಟ್ ನಾಜಲ್ ಅನ್ನು ಅಭಿವೃದ್ಧಿಪಡಿಸಿದೆ? ಸೊ ವಾಟ್ ಮೆಟೀರಿಯಲ್ ಹ್ಯಾಸ್ ಇಸ್ರೋ ಡೆವಲಪ್ಡ್ ಲೈಟ್ ವೆಯ್ಟ್ ರಾಕೆಟ್ ನಾಜಲ್ ಫ್ರಮ್ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಇವಾಗ ನಾವು ರಾಕೆಟ್ ಚಿತ್ರವನ್ನು ನೋಡಿದಾಗ ಸೊ ಹಿಂದ್ಗಡೆ ಒಂದು ನಾಜಲ್ ಇರುತ್ತೆ. ಸೊ ಈ ಒಂದು ನಾಜಲ್ ಅನ್ನ ಈಗ ಇಸ್ರೋದವರು ತುಂಬ ಹಗುರವಾಗಿರ್ತಕ್ಕಂಥ ವಸ್ತುವಿನಿಂದ ಡೆವಲಪ್ ಮಾಡಿರ್ತಾರೆ. ಸೊ ಏನಕ್ಕೆ ಹಗುರವಾಗಿರ್ತಕ್ಕಂಥ ವಸ್ತುವಿನಿಂದ ಇದನ್ನು ಡೆವಲಪ್ ಮಾಡಬೇಕಂದ್ರೆ ಸೊ ಆ ರಾಕೆಟ್ ಎಷ್ಟು ಲೈಟ್ ವೆಯ್ಟ್ ಆಗುತ್ತೆ ಅಷ್ಟು ನಾವು ಪೇಲೋಡನ್ನು ಇನ್ಕ್ರೀಸ್ ಮಾಡ್ಬೋದಾಗಿರುತ್ತೆ. ಅಂದರೆ ನಾವು ಕಳಿಸ್ತಕ್ಕಂಥ ವಸ್ತುಗಳ ವೆಯ್ಟನ್ನು ನಾವು ಇನ್ಕ್ರೀಸ್ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಆ ಒಂದು ಕಾರಣದಿಂದ ಈ ನಾಜಲ್ ಅಂತ ನಾವೇನು ಹೇಳ್ತೇವೆ ಸೊ ಇದರ ವೆಯ್ಟ್ ಅನ್ನ ರಿಡ್ಯೂಸ್ ಮಾಡಲಿಕ್ಕೆ ಒಂದು ಹೊಸ ಮೆಟೀರಿಯಲ್ ಅನ್ನ ಡೆವಲಪ್ ಮಾಡಿರ್ತಾರೆ, ಅಥವಾ ಹೊಸ ಮೆಟೀರಿಯಲ್ ಇಂದ ಈ ಒಂದು ನಾಜಲ್ ಅನ್ನ ಡೆವಲಪ್ ಮಾಡಿರ್ತಾರೆ. ಸೊ ಆ ಮೆಟೀರಿಯಲ್ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕಾರ್ಬನ್ ಅಂತ ಕರಿತೇವೆ. ಸೊ ಇಲ್ಲಿ ನಮ್ಗೆ ಇನ್ನೊಂದು ಡೌಟ್ ಬರುತ್ತೆ, ಏನಕ್ಕೆ ಇದನ್ನ ನಾವು 2 ಸತಿ ಕಾರ್ಬನ್ ಅಂತ ಕರಿತೇವೆ? ಸೊ ಅದನ್ನು ಕೂಡ ಈ ಒಂದು ಆರ್ಟಿಕಲ್ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಅಪ್ಡೇಟ್ ಏನು ಅಂದ್ರೆ ಸೊ ಇಸ್ರೋದವರು ಡೆವಲಪ್ ಮಾಡಿರ್ತಕ್ಕಂಥ ಇದು ರಾಕೆಟ್ ಆಗಿರುತ್ತೆ. ಸೊ ರಾಕೆಟ್ ನ ಈ ಒಂದು ಬ್ಯಾಕ್ ಸೈಡ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ನಾಜಲ್ ಅಂತ ಕರಿತೇವೆ. ಸೊ ಈ ಒಂದು ನಾಜಲ್ ಅನ್ನ ಇಷ್ಟು ವರ್ಷಗಳು ನಾವು ಹೆವಿ ಮೆಟಲ್ಸ್ ಇಂದ ಡೆವಲಪ್ ಮಾಡ್ತಾ ಇದ್ವಿ. ಸೊ ಯಾವಾಗ ಅದು ಭಾರವಾಗಿರ್ತಕ್ಕಂಥ ಧಾತುವಾಗಿರುತ್ತೆ ಸೊ ಪ್ರಪೋರ್ಷನೇಟ್ಲಿ ಅದರ ವೆಯ್ಟ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಇವಾಗ ಏನ್ ಮಾಡಿರ್ತಾರೆ ಅಂದ್ರೆ ಅದಕ್ಕಿಂತ ಉತ್ತಮವಾಗಿರ್ತಕ್ಕಂಥ ಗುಣ ಅಥವಾ ಕ್ವಾಲಿಟಿ ಇರ್ತಕ್ಕಂಥ ಕಾರ್ಬನ್ ಇಂದ ಈ ಒಂದು ವಸ್ತುವನ್ನ ಡೆವಲಪ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅವರು ಯೂಸ್ ಮಾಡಿರ್ತಕ್ಕಂಥ ಮೆಟೀರಿಯಲ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಕಾರ್ಬನ್ ಫೈಬರ್ ರೀಇನ್ಫೋರ್ಸ್ಮೆಂಟ್ ಅಂತ ಕರಿತೇವೆ. ಸೊ ಇದನ್ನ ನಾನು ಮುಂಚೆನೆ ಹೇಳಿದೆ ಕಾರ್ಬನ್ ಅಂತ ಏನಕ್ಕೆ ಕರೀತಾರೆ, ಕಾರ್ಬನ್ ಅಂತ ಏನಕ್ಕೆ ಕರೀತಾರೆ ಅಂದ್ರೆ ಸೊ ಇವರು ಕಾರ್ಬನ್ ಅನ್ನ ಇದರ ಉತ್ಪಾದನೆಯಲ್ಲಿ ಬಳಕೆ ಮಾಡ್ತಾರೆ. ಸೊ ಕಾರ್ಬನ್ ಅನ್ನ ಯಾವುದ್ರ ಜೊತೆ ಮಿಕ್ಸ್ ಮಾಡ್ತಾರೆ ಅಂದ್ರೆ ಗ್ರಾಫೈಟ್ ಜೊತೆ ಮಿಕ್ಸ್ ಮಾಡ್ತಾರೆ. ಸೊ ನಮಗೆ ಗೊತ್ತು ಗ್ರಾಫೈಟ್ ಅನ್ನ ನಾವು ಅಲೋಟ್ರೋಪ್ ಆಫ್ ಕಾರ್ಬನ್ ಅಂತ ಕರಿತೇವೆ, ಅಂದ್ರೆ ಕಾರ್ಬನ್ ನ ಬಹುರೂಪಿ ಅಂತ ಕರಿತೇವೆ. ಸೊ ಕಾರ್ಬನ್ ನ ಬಹುರೂಪಿ ಆಗಿರೋದ್ರಿಂದ ಎರಡನ್ನೂ ಒಟ್ಟಿಗೆ ಸೇರಿಸಿ ನಾವೇನಂತ ಕರಿತೇವೆ ಅಂದ್ರೆ ಕಾರ್ಬನ್ ಅಂತ ಕರಿತೇವೆ. ಸೊ ಕಾರ್ಬನ್ ನ ಅಲೋಟ್ರೋಪಿ ಅಥವಾ ಬಹುರೂಪಿಯನ್ನ ಯೂಸ್ ಮಾಡ್ತಾ ಇರುವ ಕಾರಣದಿಂದ ಈ ಒಂದು ಮೆಟೀರಿಯಲ್ಗೆ ಕಾರ್ಬನ್ ಅಂತ ನಾಮಕರಣ ಮಾಡಿರ್ತಾರೆ. ಸೊ ಈ ಒಂದು ಕಾರ್ಬನ್ ಅನ್ನ ಉಪಯೋಗಿಸ್ಕೊಂಡು ಏನನ್ನ ಡೆವಲಪ್ ಮಾಡಿರ್ತಾರೆ ಅಂದ್ರೆ ನಾಜಲ್ ಅನ್ನ ಡೆವಲಪ್ ಮಾಡಿರ್ತಾರೆ. ಸೊ ಈ ಒಂದು ನಾಜಲ್ ನ ವಿಶೇಷತೆ ಏನು ಅಂದ್ರೆ ಲೈಟರ್ ದ್ಯಾನ್ ಟ್ರೆಡಿಷನಲ್ ನಾಜಲ್ಸ್, ಅಂದ್ರೆ ನಾವು ಇಷ್ಟು ವರ್ಷಗಳ ಕಾಲ ಸಾಂಪ್ರದಾಯಿಕವಾಗಿ ಬಳಕೆ ಮಾಡ್ತಾ ಇರ್ತಕ್ಕಂಥ ನಾಜಲ್ಸ್ ಏನಿರ್ತವೆ ಅದಕ್ಕಿಂತ ಹಗುರವಾಗಿರ್ತಕ್ಕಂಥ ಒಂದು ನಾಜಲ್ ಆಗಿರುತ್ತೆ. ಸೊ ಇದರಿಂದ ನಮ್ಗೆ ಏನು ಅನುಕೂಲ ಆಗುತ್ತೆ ಅಂದ್ರೆ ಆಸ್ ಐ ಟೋಲ್ಡ್ ಯು ಬಿಫೋರ್ ಪೇಲೋಡ್ ಕೆಪಾಸಿಟಿಯನ್ನ ನಾವು ಇನ್ಕ್ರೀಸ್ ಮಾಡ್ಕೊಳ್ಬೋದಾಗಿರುತ್ತೆ. ಅಂದ್ರೆ ನಾವು ಕಳಿಸ್ತಕ್ಕಂಥ ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್ ಏನಿರುತ್ತೆ ಸೊ ಅದನ್ನ ಇನ್ನೂ ಜಾಸ್ತಿ ಕಳಿಸೋದ್ರ ಮುಖಾಂತರ ಹೆಚ್ಚಿನ ಸಂಶೋಧನೆಯನ್ನ ಮಾಡಲಿಕ್ಕೆ ನಮ್ಗಿಲ್ಲಿ ಸಹಾಯ ಆಗುತ್ತೆ. ಸೊ ಈ ಒಂದು ಮೆಟೀರಿಯಲ್ ಏನಿರುತ್ತೆ ಇದಕ್ಕೂ ಸಾಕಷ್ಟು ಉತ್ತಮವಾಗಿರ್ತಕ್ಕಂಥ ಪ್ರಾಪರ್ಟೀಸ್ ಇರುತ್ತೆ. ಸೊ ಮೊದಲನೇದು ಲೋ ಡೆನ್ಸಿಟಿ, ಅಂದ್ರೆ ಅದರ ಸಾಂದ್ರತೆ ಕಡಿಮೆ ಇರುತ್ತೆ. ಹೈ ಸ್ಪೆಸಿಫಿಕ್ ಸ್ಟ್ರೆಂತ್ ಇರುತ್ತೆ, ಅಂದ್ರೆ ಅದರ ಸಾಮರ್ಥ್ಯ ಏನಿರುತ್ತೆ ಸೊ ಅದು ಅತ್ಯುನ್ನತ
ಅತ್ಯುನ್ನತವಾಗಿರ್ತಕ್ಕಂಥ ಒಂದು ಸಾಮರ್ಥ್ಯ ಇರುತ್ತೆ. ಎಕ್ಸಲೆಂಟ್ ಸ್ಟಿಫ್ನೆಸ್ ಅಂತ ಕರಿತೇವೆ, ಅಂದ್ರೆ ಅದರ ಗಡುಸುತನ ಅತ್ಯಂತ ಗಟ್ಟಿಯಾಗಿರುತ್ತೆ. ಸೊ ಮೇಂಟೈನಿಂಗ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಈವನ್ ಅಟ್ ಅ ಹೈ ಟೆಂಪರೇಚರ್, ಅಂದ್ರೆ ಹೆಚ್ಚಿನ ತಾಪಮಾನದಲ್ಲೂ ಕೂಡ ಸೊ ಅದಕ್ಕೆ ಇರತಕ್ಕಂಥ ಗುಣಗಳು ಯಾವುದು ಕಡಿಮೆ ಆಗೋದಿಲ್ಲ. ಸೊ ಆ ಒಂದು ಕಾರಣದಿಂದ ಇದು ಬಾಹ್ಯಾಕಾಶದ ಒಂದು ಲಾಂಚಸ್ ಏನಿರುತ್ತೆ ಸೊ ಅದಕ್ಕೆ ಉತ್ತಮವಾಗಿರ್ತಕ್ಕಂಥ ಒಂದು ಮೆಟೀರಿಯಲ್ ಆಗಿರುತ್ತೆ. ಸೊ ಈ ಒಂದು ಮೆಟೀರಿಯಲ್ ಅನ್ನ ನಾವು ಎಲ್ಲಿ ಪ್ರಾಥಮಿಕವಾಗಿ ಬಳಕೆ ಮಾಡ್ತೀವಿ ಅಂದ್ರೆ PSLV ಅಂದ್ರೆ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಲ್ಲಿ ಈ ಒಂದು ನಾಸಲ್ ಅನ್ನ ಬಳಕೆ ಮಾಡೋದ್ರಿಂದ ಸೊ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ನ ಟೋಟಲ್ ವೇಟ್ ಅಲ್ಲಿ 15 kgs ಅಷ್ಟು ಕಡಿಮೆ ಆಗುತ್ತೆ. ಅಂದ್ರೆ ಎಷ್ಟು ಕೆಜಿ ಕಡಿಮೆ ಆಗುತ್ತೆ ಸೊ ಅಷ್ಟು ಪೇಲೋಡ್ ಅನ್ನ ನಾವು ಎಕ್ಸ್ಟ್ರಾ ಕಳಿಸಬಹುದಾಗಿರುತ್ತೆ. ಸೊ PSLV ಮುಖಾಂತರ ನಾವು 15 kgಗಳಷ್ಟು ಹೆಚ್ಚು ಮೆಟೀರಿಯಲ್ ಅನ್ನ ಕಳಿಸ್ತಕ್ಕಂಥ ಸಾಧ್ಯತೆ ಸೊ ಈ ಒಂದು ನಾಸಲ್ ಅನ್ನ ಬಳಕೆ ಮಾಡೋದ್ರಿಂದ ನಾವು ಆ ಅಡ್ವಾಂಟೇಜ್ ಅನ್ನ ತೆಗೆದುಕೊಳ್ಬಹುದಾಗಿರುತ್ತೆ. ಹಾಗಿದ್ರೆ ಸೊ PSLV ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಾವು ತಿಳ್ಕೊಳ್ಳೋದಾದ್ರೆ PSLV ಅನ್ನ ನಾವು ಥರ್ಡ್ ಜನರೇಷನ್ ಲಾಂಚ್ ವೆಹಿಕಲ್ ಆಫ್ ಇಂಡಿಯಾ ಅಂತ ಕರಿತೇವೆ. ಅಂದ್ರೆ ನಮ್ಮ ಭಾರತ ದೇಶದ 3ನೇ ತಲೆಮಾರಿನ ಉಡಾವಣಾ ವಾಹನವನ್ನ ನಾವು PSLV ಅಂತ ಕರಿತೇವೆ. ಸೊ ಈ ಒಂದು PSLV ಅಂತಕ್ಕಂಥದ್ದು ಈ ಒಂದು ಲಿಕ್ವಿಡ್ ಸ್ಟೇಜಸ್ ಅಂತ ಕರಿತೇವೆ. ಅಂದ್ರೆ ಫಸ್ಟ್ ಇಂಡಿಯನ್ ಲಾಂಚ್ ವೆಹಿಕಲ್ ಟು ಬಿ ಎಕ್ವಿಪ್ಡ್ ವಿತ್ ಲಿಕ್ವಿಡ್ ಸ್ಟೇಜಸ್, ಅಂದ್ರೆ ದ್ರವ ರೂಪದ ಹಂತಗಳನ್ನ ಹೊಂದಿರತಕ್ಕಂಥ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಉಡಾವಣಾ ವಾಹನವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಇದರ ಮೊಟ್ಟ ಮೊದಲ ಯಶಸ್ವಿ ಉಡಾವಣೆ ಅಂದ್ರೆ ಸಕ್ಸಸ್ಫುಲ್ ಫಸ್ಟ್ ಲಾಂಚ್ ಯಾವಾಗಾಗಿತ್ತು ಅಂದ್ರೆ 1994 ಅಲ್ಲಿ ಇದರ ಪ್ರಪ್ರಥಮ ಯಶಸ್ವಿಯಾಗಿರ್ತಕ್ಕಂಥ ಉಡಾವಣೆಯನ್ನ ಮಾಡಲಾಗಿರುತ್ತೆ. ಸೊ ಆ ಒಂದು ಉಡಾವಣೆಯ ಯಶಸ್ಸಿನ ನಂತರ PSLV ಅನ್ನ ನಮ್ಮ ಭಾರತ ದೇಶದಲ್ಲಿ ಏನಂತ ಕರೀತಾರೆ ಅಂದ್ರೆ ವರ್ಕ್ ಹಾರ್ಸ್ ಆಫ್ ಇಂಡಿಯಾ ಅಂತ ಕರೀತಾರೆ. ವರ್ಕ್ ಹಾರ್ಸ್ ಅಂದ್ರೆ ಮ್ಯಾಕ್ಸಿಮಮ್ ಕಾರ್ಯಾಚರಣೆಗಳಲ್ಲಿ ನಾವು ಬಳಸ್ತಾ ಇರ್ತಕ್ಕಂಥ ಲಾಂಚ್ ವೆಹಿಕಲ್ ಆಗಿರೋದ್ರಿಂದ ಸೊ ಇದನ್ನ ವರ್ಕ್ ಹಾರ್ಸ್ ಅಂತ ಕರಿಬಹುದಾಗಿರುತ್ತೆ. ಸೊ ಇದನ್ನ ನಾವು ಮಾಡಿರ್ತಕ್ಕಂಥ ಪ್ರಮುಖ ಕಾರ್ಯಾಚರಣೆಗಳಲ್ಲಿ ಯೂಸ್ ಮಾಡಿರ್ತೇವೆ. ಸೊ ಅದರಲ್ಲಿ ಕೆಲವೊಂದನ್ನ ಹೇಳೋದಾದ್ರೆ 2008 ಅಲ್ಲಿ ನಾವು ಮಾಡಿರ್ತಕ್ಕಂಥ ಚಂದ್ರಯಾನ್ ಅಲ್ಲಿ PSLV ಅನ್ನ ಬಳಕೆ ಮಾಡಿರ್ತೇವೆ. ಸೊ 2013 ಅಲ್ಲಿ ನಾವು ಮಾಡಿರ್ತಕ್ಕಂಥ ಮಾರ್ಸ್ ಆರ್ಬಿಟರ್ ಸ್ಪೇಸ್ ಕ್ರಾಫ್ಟ್ ಏನಿರುತ್ತೆ MOM ಅಂತ ನಾವೇನ್ ಹೇಳ್ತೇವೆ ಸೊ ಅದರಲ್ಲೂ ಕೂಡ ನಾವು ಇದನ್ನ ಬಳಕೆ ಮಾಡಿರ್ತೇವೆ. ಸೊ ಅದಾದ್ಮೇಲೆ ಇದುವರೆಗೂ ನಾವು 50 ಲಾಂಚಸ್ ಅನ್ನ PSLV ಅನ್ನ ಉಪಯೋಗಿಸಿಕೊಂಡು ಮಾಡಿರ್ತೇವೆ. ಸೊ ಈ ಒಂದು ಕಾರಣದಿಂದ ಸೊ ಇದನ್ನ ನಾವು ವರ್ಕ್ ಹಾರ್ಸ್ ಆಫ್ ಇಂಡಿಯಾ ಅಂತ ಕರಿತೇವೆ. ಸೊ ಇದರಲ್ಲಿ ಈ ಒಂದು ಕಾರ್ಬನ್ ನಾಸಲ್ ಅನ್ನ ಯೂಸ್ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ಪೇಲೋಡ್ ಅನ್ನ ಕಳಿಸ್ತಕ್ಕಂಥ ಸಾಧ್ಯತೆಯನ್ನ ಸೊ ನಾವಿಲ್ಲಿ ನೋಟಿಸ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಸೊ ಮೂರನೇ ಪ್ರಶ್ನೆ, ಫ್ಲೋರಿಡಾದಲ್ಲಿ ಮನೆಯನ್ನು ನಾಶಪಡಿಸಿದ ವಸ್ತುವಿನ ಬಗ್ಗೆ ನಾಸಾ ಏನನ್ನು ದೃಢಪಡಿಸಿದೆ? ಸೊ ವಾಟ್ ಹ್ಯಾಸ್ ನಾಸಾ ಕನ್ಫರ್ಮ್ಡ್ ರಿಗಾರ್ಡಿಂಗ್ ದಿ ಆಬ್ಜೆಕ್ಟ್ ದಟ್ ಡೆಸ್ಟ್ರಾಯ್ಡ್ ಅ ಹೋಮ್ ಇನ್ ಫ್ಲೋರಿಡಾ? ಸೊ ಫ್ಲೋರಿಡಾದಲ್ಲಿ ಬಾಹ್ಯಾಕಾಶದಿಂದ ಒಂದು ವಸ್ತು ಬಂದು ಒಂದು ಮನೆ ಮೇಲೆ ಬಿದ್ದಿರುತ್ತೆ. ಸೊ ಮನೆ ಮೇಲೆ ಬಿದ್ದಿರುವ ಕಾರಣದಿಂದ ಆ ಮನೆ ಭಾಗಶಃ ನಾಶವಾಗಿರುತ್ತೆ. ಹಾಗಿದ್ರೆ ಆ ವಸ್ತು ಎಲ್ಲಿಂದ ಬಂತು ಅನ್ನೋದಕ್ಕೆ ನಾಸಾ ಈಗ ಸ್ಪಷ್ಟೀಕರಣವನ್ನು ಕೊಟ್ಟಿದೆ. ಸೊ ಆ ವಸ್ತು ಯಾವುದು ಅನ್ನೋದು ನಮ್ಮ ಆಪ್ಷನ್ಸ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆ ಆಗಿರುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಇದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ಬಂದಿರತಕ್ಕಂಥ ಬಾಹ್ಯಾಕಾಶವಾಗಿರ್ತಕ್ಕಂಥ ತ್ಯಾಜ್ಯವಾಗಿರುತ್ತೆ. ಸೊ ಇಟ್ ವಾಸ್ ಸ್ಪೇಸ್ ಜಂಕ್ ಫ್ರಮ್ ದಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್. ಸೊ ಈ ಒಂದು ಸ್ಪೇಸ್ ಜಂಕ್ ಏನಿದೆ ಇದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂದ್ರೆ ನಾಸಾದವರು ಡೆವಲಪ್ ಮಾಡಿರ್ತಕ್ಕಂಥ ಬಾಹ್ಯಾಕಾಶದ ಒಂದು ನಿಲ್ದಾಣ ಏನಿರುತ್ತೆ ಆ ಬಾಹ್ಯಾಕಾಶ ನಿಲ್ದಾಣದ ಬ್ಯಾಟರಿಯ ಒಂದು ಭಾಗ, ಅದರ ಚಿತ್ರವನ್ನ ನೀವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ವಸ್ತು ಏನಾಗಿದೆ ಅಂದ್ರೆ ಫ್ಲೋರಿಡಾದಲ್ಲಿ ಒಂದು ಮನೆಯ ಮೇಲೆ ಬಿದ್ದಿರುವ ಕಾರಣದಿಂದ ಆ ಮನೆ ನಾಶವಾಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅಪ್ಡೇಟ್ ಏನು ಅಂದ್ರೆ ಸೊ ನಾಸಾ ಆಸ್ ಕನ್ಫರ್ಮ್ಡ್ ಅಂದ್ರೆ ಈ ಒಂದು ಸ್ಪಷ್ಟೀಕರಣವನ್ನ ಕೊಟ್ಟಿರ್ತಕ್ಕಂಥವರು ನಾಸಾದವರಾಗಿರ್ತಾರೆ. ಸೊ ಈಗ ಬಂದು ಬಿದ್ದಿರ್ತಕ್ಕಂಥ ವಸ್ತು ಇಟ್ ಈಸ್ ಡಿಟ್ಯಾಚ್ಡ್ ಫ್ರಮ್ ದಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂದ್ರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ಡಿಟ್ಯಾಚ್ ಆಗಿ ಬಂದಿರತಕ್ಕಂಥ ವಸ್ತು ಈ ಮನೆ ಮೇಲೆ ಬಿದ್ದಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ವಸ್ತು ಯಾವುದರಿಂದ ಮಾಡಲ್ಪಟ್ಟಿದೆ? ಇದನ್ನ ನಾವು ಮೆಟಾಲಿಕ್ ಅಲಾಯ್ ಅಂತ ಕರಿತೇವೆ. ಮೆಟಲ್ ಅಂದ್ರೆ ನಮಗೆ ಗೊತ್ತು ಲೋಹವಾಗಿರುತ್ತೆ, ಅಲಾಯ್ ಅಂದ್ರೆ ಅದು ಮಿಶ್ರ ಲೋಹವಾಗಿರುತ್ತೆ. ಬೇರೆ ಬೇರೆ ಮೆಟಲ್ಸ್ ಗಳನ್ನ ಸಂಯೋಜನೆ ಮಾಡುವ ಮುಖಾಂತರ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಮೆಟಲ್ ಅನ್ನ ನಾವು ಅಲಾಯ್ ಅಂತ ಕರಿತೇವೆ. ಸೊ ಈ ಒಂದು ವಸ್ತುವನ್ನ ನಾವು ಇಂಕೋನೆಲ್ ಅಂತ ಕರಿತೇವೆ. ಸೊ ಇಂಕೋನೆಲ್ ಯಾವ ಎರಡು ಮೆಟಲ್ಸ್ ಗಳಿಂದ ಮಾಡಲ್ಪಟ್ಟಿದೆ ಅಂತ ಕೇಳಿದಾಗ ಇದು ನಿಕ್ಕಲ್ ಮತ್ತು ಕ್ರೋಮಿಯಂ ಅನ್ನ ಕಂಬೈನ್ ಮಾಡುವ ಮುಖಾಂತರ ಸೊ ಡೆವಲಪ್ ಮಾಡ್ತಕ್ಕಂಥ ಒಂದು ವಸ್ತುವಾಗಿರುತ್ತೆ. ಸೊ ಈಗ ಬಂದು ಬಿದ್ದಿರ್ತಕ್ಕಂಥ ಈ ಒಂದು ವಸ್ತು ಏನಿರುತ್ತೆ ಸೊ ಅದರ ತೂಕ ಬಂದು 1.6 ಪೌಂಡ್ಸ್ ಇರುತ್ತೆ. ಸೊ ಇಷ್ಟು ತೂಕದ ವಸ್ತು ಮನೆಯ ಮೇಲೆ ತುಂಬಾ ಫೋರ್ಸ್ಫುಲ್ ಆಗಿ ಬಿದ್ದಿರೋದ್ರಿಂದ ಸೊ ಆ ಮನೆ ನಾಶವಾಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ.
ಸೊ ಈ ವಸ್ತುಗಳು ಅಂದರೆ ನಮ್ಗೆ ಯೂಶಲಿ ಒಂದು ಕಾನ್ಸೆಪ್ಟ್ ಗೊತ್ತಿರುತ್ತೆ, ಬಾಹ್ಯಾಕಾಶದಿಂದ ವಸ್ತುಗಳು ಬಂದಾಗ, ಫಾರ್ ಎಕ್ಸಾಂಪಲ್ ಇವಾಗ ಪೆಲ್ಲೆಟ್ ಆ್ಯಂಡ್ ಬ್ಯಾಟ್ರೀಸ್. ಸೊ ನಾವಿವಾಗ ಪೆಲ್ಲೆಟ್ ಮತ್ತು ಬ್ಯಾಟ್ರೀಸನ್ನು ಯಾಕೆ ಕನ್ಸಿಡರ್ ಮಾಡಿರ್ತೇವೆ ಅಂದರೆ, ಸೊ ಈಗ ಬಿದ್ದಿರ್ತಕ್ಕಂಥ ವಸ್ತು ಅದು ಬ್ಯಾಟ್ರಿಯ ಒಂದು ತುಣುಕಾಗಿರುತ್ತೆ. ಸೊ ದೀಸ್ ವರ್ ಎಕ್ಸ್ಪೆಕ್ಟೆಡ್ ಟು ಬರ್ನ್ ಅಪ್ ಕಂಪ್ಲೀಟ್ಲಿ ಅಪಾನ್ ರೀ ಎಂಟ್ರಿ ಇನ್ ಟು ದಿ ಅಟ್ಮಾಸ್ಫಿಯರ್. ಅಂದರೆ ಈ ರೀತಿಯ ವಸ್ತುಗಳು ನಮ್ಮ ವಾತಾವರಣದ ಸಂಪರ್ಕಕ್ಕೆ ಬಂದಾಗ ಸಂಪೂರ್ಣವಾಗಿ ದಹನ ಆಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಬಟ್ ಅನ್ಫಾರ್ಚುನೇಟ್ಲಿ ಈ ವಸ್ತು ಏನಾಗಿರುತ್ತೆ, ಸೊ ಅದು ಆ ಅಟ್ಮಾಸ್ಫಿಯರಲ್ಲೂ ಕೂಡ ಸರ್ವೈವ್ ಆಗಿರುತ್ತೆ. ಸೊ ಸರ್ವೈವ್ ಆಗಿರುವ ಕಾರಣ ಇದು ಮನೆಯ ಮೇಲೆ ಬಿದ್ದಿರ್ತಕ್ಕಂಥ ಒಂದು ಜಂಕ್ ಅಂತ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಒಂದು ಆರ್ಟಿಕಲ್ ಜೊತೆಗೆ ನಾವು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಸೊ ಇದನ್ನು ನಾವು ಮಾರ್ವಲ್ ಆಫ್ ಮಾಡರ್ನ್ ಸೈನ್ಸ್ ಅಂತ ಕರಿತೇವೆ. ಅಂದರೆ ನಾವು ಎಷ್ಟೇ ತಂತ್ರಜ್ಞಾನವನ್ನು ಮಾಡಿದ್ರೂ ಕೂಡ ಭೂಮಿಯ ಮೇಲೆ ಬಾಹ್ಯಾಕಾಶದಲ್ಲಿ ಒಂದು ಮನೆ. ಸೊ ಸ್ಪೇಸ್ ಸ್ಟೇಷನ್ ಅಂತ ಹೇಳೋದಾದರೆ ಸರಳ ಭಾಷೆಯಲ್ಲಿ ಬಾಹ್ಯಾಕಾಶದಲ್ಲಿ ಒಂದು ಮನೆಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ನಮ್ಮ ವಿಜ್ಞಾನಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕೊಡುಗೆ ಆಗಿರುತ್ತೆ. ಸೊ ಈ ಒಂದು ಸ್ಪೇಸ್ ಸ್ಟೇಷನನ್ನು ಲಾಂಚ್ ಮಾಡಿರ್ತಕ್ಕಂಥ ವರ್ಷ ಯಾವುದು ಅಂದರೆ 1998, 1998ರಲ್ಲಿ ಇದನ್ನು ಲಾಂಚ್ ಮಾಡಲಾಗಿರುತ್ತೆ. ಸೊ 2 ವರ್ಷಗಳ ಜರ್ನಿಯ ನಂತರ ಅದು November 2, 2000ಗೆ ಅದು ತನ್ನ ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಿರುತ್ತೆ. ಸೊ ಅಲ್ಲಿಂದ ನಿರಂತರವಾಗಿ ಅಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇರ್ತಕ್ಕಂಥ ಒಂದು ಸ್ಪೇಸ್ ಸ್ಟೇಷನ್ ಇದಾಗಿರುತ್ತೆ. ಸೊ ಇದು ಈ ಒಂದು ಸ್ಪೇಸ್ ಸ್ಟೇಷನ್ ಅನ್ನ ಕೇವಲ ನಾಸಾದವರು ಮಾತ್ರ ಡೆವಲಪ್ ಮಾಡಿರೋದಿಲ್ಲ. ನಾಸಾದವರು ಪ್ರಮುಖವಾಗಿದ್ದರೂ ಕೂಡ ಬೇರೆ ಬೇರೆ ರಾಷ್ಟ್ರಗಳ ಸ್ಪೇಸ್ ಸ್ಟೇಷನ್ಗಳು ಅಥವಾ ಬೇರೆ ಬೇರೆ ರಾಷ್ಟ್ರಗಳ ಸ್ಪೇಸ್ ಸೆಂಟರ್ಗಳು ಇವರಿಗೆ ಸಪೋರ್ಟ್ ಮಾಡಿರ್ತಾರೆ. ಸೊ ಯಾರ್ಯಾರು ಸಪೋರ್ಟ್ ಮಾಡಿರ್ತಾರೆ ಅಂದ್ರೆ ರಾಸ್ಕಾಮ್, ಸೊ ರಷ್ಯಾದಿಂದ ಸಪೋರ್ಟ್ ಮಾಡಲಾಗಿರುತ್ತೆ, ಜಾಕ್ಸಾ ಜಪಾನ್ನಿಂದ, ಅದಾದ್ಮೇಲೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿಯಿಂದ, ಅದಾದ್ಮೇಲೆ ಕೆನಡಿಯನ್ ಸ್ಪೇಸ್ ಏಜೆನ್ಸಿ ವತಿಯಿಂದ ಕೂಡ ಸೊ ಈ ಒಂದು ಸ್ಪೇಸ್ ಸ್ಟೇಷನ್ ಅನ್ನ ಡೆವಲಪ್ ಮಾಡಲಿಕ್ಕೆ ಸಪೋರ್ಟ್ ಮಾಡಿರ್ತಾರೆ. ಸೊ ಅದಾದ್ಮೇಲೆ ಇದರ ರಚನೆಯನ್ನ ನಾವು ನೋಡೋದಾದ್ರೆ, ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಇಂಟರ್ ಕನೆಕ್ಟೆಡ್ ಮಾಡ್ಯೂಲ್ ಅಂತ ಕರಿತೇವೆ. ಅಂದ್ರೆ ಇದೊಂದು ಮನೆ. ಸೊ ಈ ಒಂದು ಮನೆ ಏನಿರುತ್ತೆ, ಸೊ ಇಟ್ ಈಸ್ ನಾಟ್ ಒನ್ ಪೀಸ್. ಸೊ ಸ್ಮಾಲ್ ಪೀಸಸ್ ಅನ್ನ ಕನೆಕ್ಟ್ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ಈ ಒಂದು ವ್ಯವಸ್ಥೆಯಲ್ಲಿ ನಾವು ಏನನ್ನ ಮಾಡ್ತೀವಿ ಅಂದ್ರೆ ರಿಸರ್ಚ್ ಅಂದ್ರೆ ಸಂಶೋಧನೆಗಳನ್ನ ಮಾಡಬಹುದಾಗಿರುತ್ತೆ. ಸೊ ಇದರಲ್ಲಿ ನಾವು ಲಿವಿಂಗ್ ಕ್ವಾರ್ಟರ್ಸ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಅಂದ್ರೆ ಖಗೋಳ ಶಾಸ್ತ್ರಜ್ಞರು ಹೋದಾಗ ಸೊ ಅಲ್ಲಿ ದೇ ಕ್ಯಾನ್ ಸ್ಟೇ ದೇರ್. ಸೊ ಅಲ್ಲಿ ನೆಲೆಸಿ ಅವರು ಅನ್ವೇಷಣೆಗಳನ್ನ ಮಾಡಬಹುದಾಗಿರುತ್ತೆ. ಅಂಡ್ ಸೋಲಾರ್ ಪ್ಯಾನಲ್ಗಳನ್ನ ನೋಡಬಹುದಾಗಿರುತ್ತೆ. ಯಾಕಂದ್ರೆ ಅಲ್ಲಿ ಎನರ್ಜಿ ಬೇಕಾಗಿರುತ್ತೆ. ಸೊ ಎನರ್ಜಿಯನ್ನ ಸೂರ್ಯನಿಂದ ಪಡಿತಕ್ಕಂಥ ಸೌರ ಫಲಕಗಳನ್ನು ಕೂಡ ಸೊ ಈ ಒಂದು ಸ್ಟೇಷನ್ ಅಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಹಾಗಿದ್ರೆ ಈ ಒಂದು ಸ್ಟೇಷನ್ ಸ್ಟ್ಯಾಟಿಕ್ ಆಗಿ ಒಂದೇ ಕಡೆ ಇರುತ್ತಾ ಅಥವಾ ಸುತ್ತುತ್ತಾ ಇರುತ್ತಾ ಅಂತ ಹೇಳೋದಾದ್ರೆ, ಸೊ ಇದು ಭೂಮಿಯ ಸುತ್ತುತ್ತಾ ಇರುತ್ತೆ. ದಿಸ್ ಇಸ್ ವಾಟ್ ಯು ನೀಡ್ ಟು ರಿಮೆಂಬರ್. ಸೊ ಸ್ಪೇಸ್ ಸ್ಟೇಷನ್ ಅಂದ್ರೆ ಅದು ಒಂದೇ ಕಡೆ ಸ್ಟ್ಯಾಟಿಕ್ ಆಗಿರೋದಿಲ್ಲ. ಸೊ ಇಟ್ ವಿಲ್ ಬಿ ರಿವಾಲ್ವಿಂಗ್ ಅರೌಂಡ್ ದಿ ಅರ್ತ್. ಸೊ ಯಾವ ಸ್ಪೀಡಲ್ಲಿ ಇದು ರಿವಾಲ್ವ್ ಆಗುತ್ತೆ ಅಂದ್ರೆ, ಸೊ 15.5 ಆರ್ಬಿಟ್ಸ್ ಪರ್ ಡೇ. ಅಂದ್ರೆ ಒಂದು ದಿನಕ್ಕೆ 15.5 ಕಕ್ಷೆಗಳನ್ನ ತಿರುಗ್ತಕ್ಕಂಥ 5 ಆರ್ಬಿಟ್ಸ್ ಅನ್ನ ಮಾಡ್ತಕ್ಕಂಥ ಒಂದು ಸ್ಪೀಡಲ್ಲಿ ಇದು ತಿರುಗ್ತಾ ಇರುತ್ತೆ. ಸೊ ಇದು ಭೂಮಿಯಿಂದ ಎಷ್ಟು ಎತ್ತರದಲ್ಲಿದೆ ಅಂದ್ರೆ 400 ಕಿಲೋಮೀಟರ್ಸ್ ಎತ್ತರದಲ್ಲಿರ್ತಕ್ಕಂಥ ಒಂದು ಕೇಂದ್ರವಿದಾಗಿರುತ್ತೆ. ಸೊ ಹಾಗಿದ್ರೆ ಯಾವ ರೀತಿಯ ರಿಸರ್ಚ್ ಅನ್ನ ಇದು ಸಪೋರ್ಟ್ ಮಾಡುತ್ತೆ ಅಂದ್ರೆ ಮೈಕ್ರೋಗ್ರಾವಿಟಿ ಅಂಡ್ ಸ್ಪೇಸ್ ಎನ್ವೈರನ್ಮೆಂಟ್ ರಿಸರ್ಚ್ ಲ್ಯಾಬೊರೇಟರಿ ಅಂತ ಕರಿತೇವೆ. ಅಂದ್ರೆ ಮೈಕ್ರೋಗ್ರಾವಿಟಿ ಅಂದ್ರೆ ಸೊ ಅಲ್ಲಿರ್ತಕ್ಕಂಥ ಗುರುತ್ವಾಕರ್ಷಣ ಶಕ್ತಿ ಬಹಳ ಕಡಿಮೆ ಇರುತ್ತೆ. ಸೊ ಆ ರೀತಿಯ ಒಂದು ಅಟ್ಮಾಸ್ಫಿಯರ್ ಅನ್ನ ಕ್ರಿಯೇಟ್ ಮಾಡಲಾಗಿರುತ್ತೆ. ಸೊ ಅಲ್ಲಿ ಎಕ್ಸ್ಪೆರಿಮೆಂಟ್ ಅನ್ನ ಮಾಡುವ ಮುಖಾಂತರ ನಾವು ಹೈಯೆಸ್ಟ್ ರಿಸಲ್ಟ್ಸ್ ಅನ್ನ ಪಡಿಬಹುದಾಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಹಾಗಿದ್ರೆ ಯಾವ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ನಾವಿಲ್ಲಿ ಎಕ್ಸ್ಪೆರಿಮೆಂಟ್ ಅನ್ನ ಮಾಡಬಹುದಾಗಿರುತ್ತೆ ಅಂದ್ರೆ ಆಸ್ಟ್ರೋಬಯಾಲಜಿ ಅಂತ ಕರಿತೇವೆ. ಅಂದ್ರೆ ಖಗೋಳ ವಿಜ್ಞಾನ ಅಂತ ಕರಿತೇವೆ, ಆಸ್ಟ್ರೋನಮಿ ಅಂತ ಕರಿತೇವೆ, ಅಂದ್ರೆ ಖಗೋಳ ಶಾಸ್ತ್ರ ಅಂತ ಹೇಳ್ಬೋದಾಗಿರುತ್ತೆ, ಮೀಟಿಯೋರಾಲಜಿ ಅಂತ ಕರಿತೇವೆ, ಹವಾಮಾನ ಶಾಸ್ತ್ರ ಅಂತ ಹೇಳ್ಬೋದು, ಫಿಸಿಕ್ಸ್ ಅಂದ್ರೆ ಭೌತಶಾಸ್ತ್ರ, ಮತ್ತೆ ಬೇರೆ ಬೇರೆ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಸೊ ಈ ಒಂದು ಬಾಹ್ಯಾಕಾಶ ನಿಲ್ದಾಣಗಳಲ್ಲಿ ನಾವು ಎಕ್ಸ್ಪೆರಿಮೆಂಟ್ ಅನ್ನ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸೊ ಒಂದು ಸಮಯದಲ್ಲಿ ಎಷ್ಟು ಜನ ಆಸ್ಟ್ರೋನಾಟ್ ಸ್ಟೇ ಆಗ್ಬೋದು ಅಂತ ಹೇಳೋದಾದ್ರೆ 6 ಪೀಪಲ್ ಅಂದ್ರೆ 6 ಜನ ಆಸ್ಟ್ರೋನಾಟ್ಸ್ಗಳು ಒಂದೇ ಸಮಯದಲ್ಲಿ ಈ ಒಂದು ರಿಸರ್ಚ್ ಕೇಂದ್ರದಲ್ಲಿ ಅವರು ಕೆಲಸವನ್ನ ಮಾಡಬಹುದಾಗಿರುತ್ತೆ. ಸೊ ಮ್ಯಾಕ್ಸಿಮಮ್ ಪ್ರಾಜೆಕ್ಟ್ ಡ್ಯೂರೇಷನ್ ಬಂದು 6 ತಿಂಗಳುಗಳಲ್ಲಿ 6 ಜನ ಖಗೋಳ ಶಾಸ್ತ್ರಜ್ಞರು ಅಲ್ಲಿ ಒಂದು ರಿಸರ್ಚ್ ಅನ್ನ ಮಾಡ್ತಕ್ಕಂಥ ಒಂದು ಫೆಸಿಲಿಟಿಯನ್ನ ನಾಸಾ ಮತ್ತೆ ಕೆಲವೊಂದು ಬಾಹ್ಯಾಕಾಶ ಸಂಸ್ಥೆಗಳು ಕ್ರಿಯೇಟ್ ಮಾಡಿರ್ತವೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4.
ಕಾಮೆಟ್ ಪೋನ್ಸ್ ಬ್ರೂಕ್ಸ್ ಯಾವ ರೀತಿಯ ಕಾಮೆಟ್ ಆಗಿದೆ. ಸೊ ವಾಟ್ ಟೈಪ್ ಆಫ್ ಕಾಮೆಟ್ ಈಸ್ ಕಾಮೆಟ್ ಪೋನ್ಸ್ ಬ್ರೂಕ್ಸ್. ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಒಂದು ಧೂಮಕೇತು. ಸೊ ಈ ಒಂದು ಧೂಮಕೇತುವನ್ನ ನಾವೇನಂತ ಕರಿತೇವೆ ಅಂದ್ರೆ ಪೋನ್ಸ್ ಬ್ರೂಕ್ಸ್ ಅಂತ ಕರಿತೇವೆ. ಪೋನ್ಸ್ ಬ್ರೂಕ್ಸ್ ಅಂತಕ್ಕಂಥದ್ದು ಇದೆರಡೂ ಕೂಡ ವಿಜ್ಞಾನಿಗಳ ಹೆಸರು. ಅಂದ್ರೆ ಈ ಒಂದು ಧೂಮಕೇತುವನ್ನ ಕಂಡು ಹಿಡಿದಿರ್ತಕ್ಕಂಥ ವಿಜ್ಞಾನಿಗಳ ಹೆಸರಾಗಿರುತ್ತೆ. ಸೊ ಒಬ್ಬರನ್ನ ಪೋನ್ಸ್ ಅಂತ ಕರಿತೇವೆ, ಇನ್ನೊಬ್ಬರನ್ನ ಬ್ರೂಕ್ಸ್ ಅಂತ ಕರಿತೇವೆ. ಸೊ ಈ ಒಂದು ಧೂಮಕೇತುಗೆ ಅವರ ಇಬ್ಬರ ಹೆಸರನ್ನು ಇಟ್ಟಿದ್ದಾರೆ. ಸೊ ಈ ಒಂದು ಧೂಮಕೇತು ಯಾವ ರೀತಿಯ ಧೂಮಕೇತು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹ್ಯಾಲಿ ಮಾದರಿಯ ಆವರ್ತಕ ಧೂಮಕೇತು ಅಂತ ಕರಿತೇವೆ. ಅಂದ್ರೆ ಹ್ಯಾಲಿ ಟೈಪ್ ಪಿರಿಯಾಡಿಕ್ ಕಾಮೆಟ್ ಅಂತ ಕರಿತೇವೆ. ಹ್ಯಾಲಿ ಟೈಪ್ ಅಂದ್ರೆ ಅತ್ಯಂತ ದೀರ್ಘಾವಧಿಯ ಕಕ್ಷೆಯನ್ನು ಹೊಂದಿರತಕ್ಕಂಥ ಒಂದು ಧೂಮಕೇತುವನ್ನ ನಾವು ಯೂಶುವಲಿ ಹ್ಯಾಲಿ ಟೈಪ್ ಅಂತ ಕರಿತೇವೆ. ಸೊ ಈ ಒಂದು ಧೂಮಕೇತುವನ್ನ ಬಗ್ಗೆ ನಾವು ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಏನಂದ್ರೆ, ಸೊ ಇದು 2024ರಲ್ಲಿ ಗೋಚರಿಸಲಿರುವ ಒಂದು ಕಾಮೆಟ್ ಆಗಿರುತ್ತೆ. ಅಂದ್ರೆ ಭೂಮಿಯಿಂದ ನಾವು ಇದನ್ನ ವೀಕ್ಷಣೆ ಮಾಡಬಹುದಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಈ ಒಂದು ಧೂಮಕೇತುವಿನ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಈ ಆರ್ಟಿಕಲ್ ಅಲ್ಲಿ ನಾವು ಕಾಮೆಟ್ಸ್ ಬಗ್ಗೆ ಕೂಡ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನ ಡಿಸ್ಕಸ್ ಮಾಡೋದಾದ್ರೆ, ಇದು ನಮ್ಮ ಸೋಲಾರ್ ಸಿಸ್ಟಮ್ ಆಗಿರುತ್ತೆ. ಸೊ ಇಲ್ಲಿ ನಾವು ಸನ್ ಅನ್ನ ನೋಡಬಹುದಾಗಿರುತ್ತೆ, ಮತ್ತೆ ಇಲ್ಲಿ ನಾವು ನಮ್ಮ ಭೂಮಿಯನ್ನ ನೋಡಬಹುದಾಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ಕ್ಷುದ್ರ ಗ್ರಹ ಪಟ್ಟಿಯನ್ನ ನಾವು ಆಸ್ಟಿರಾಯ್ಡ್ ಬೆಲ್ಟ್ ಅಥವಾ ಕ್ಷುದ್ರ ಗ್ರಹ ಪಟ್ಟಿ ಅಂತ ಕರಿತೇವೆ. ಸೊ ಈ ಒಂದು ಪಟ್ಟಿಯನ್ನ ಹೊರತುಪಡಿಸಿ ದೇರ್ ಇಸ್ ಒನ್ ಮೋರ್ ಬೆಲ್ಟ್, ಇದನ್ನ ನಾವು ಕ್ವೀಪರ್ ಬೆಲ್ಟ್ ಅಂತ ಕರಿತೇವೆ. ಸೊ ಕ್ವೀಪರ್ ಬೆಲ್ಟ್ನಿಂದ ಆಚೆ ಇನ್ನೊಂದು ಕ್ಲೌಡ್ ಇರುತ್ತೆ, ಇದನ್ನ ನಾವೇನಂತ ಕರಿತೇವೆ ಅಂದ್ರೆ ಊರ್ಟ್ ಕ್ಲೌಡ್ ಅಂತ ಕರಿತೇವೆ. ಸೊ ಈ ಒಂದು ಕಾಮೆಟ್ಗಳು ಎಲ್ಲಿಂದ ಉತ್ಪತ್ತಿ ಆಗುತ್ತೆ ಅಂದ್ರೆ ಕ್ವೀಪರ್ ಬೆಲ್ಟ್ ನಿಂದ ಇದು ಉತ್ಪತ್ತಿ ಆಗುತ್ತೆ. ಅದಾದ್ಮೇಲೆ ಊರ್ಟ್ ಕ್ಲೌಡ್ ನಿಂದ ಕೂಡ ಬರ್ತಕ್ಕಂಥ ವಸ್ತುಗಳನ್ನ ನಾವು ಕಾಮೆಟ್ಸ್ ಅಂತ ಕರಿತೇವೆ. ಹಾಗಿದ್ರೆ ಕ್ವೀಪರ್ ಬೆಲ್ಟ್ ನಿಂದ ಬರ್ತಕ್ಕಂಥ ಕಾಮೆಟ್ಸ್ಗೆ ಊರ್ಟ್ ಕ್ಲೌಡ್ ಇಂದ ಬರ್ತಕ್ಕಂಥ ಕಾಮೆಟ್ಸ್ಗೆ ಇರ್ತಕ್ಕಂಥ ವ್ಯತ್ಯಾಸ ಏನು ಅಂದ್ರೆ, ನಮಗೊತ್ತು ಕ್ವೀಪರ್ ಬೆಲ್ಟ್ ಅಂತಕ್ಕಂಥದ್ದು ಕಂಪ್ಯಾರಿಟಿವ್ಲಿ ಭೂಮಿಗೆ ಹತ್ತಿರವಾಗಿರುತ್ತೆ. ಊರ್ಟ್ ಕ್ಲೌಡ್ ಅಂತಕ್ಕಂಥದ್ದು ಕಂಪ್ಯಾರಿಟಿವ್ಲಿ ಭೂಮಿಗೆ ಹತ್ತಿರವಾಗಿರುತ್ತೆ. ಸೊ ಎನಿ ಕಾಮೆಟ್ ದಟ್ ಈಸ್ ಕಮಿಂಗ್ ಔಟ್ ಆಫ್ ಕ್ಯೂಪರ್ ಬೆಲ್ಟ್ ಏನಿರುತ್ತೆ, ಸೊ ಅದರ ಆರ್ಬಿಟ್ ಚಿಕ್ಕದಾಗಿರುತ್ತೆ. ಬಿಕಾಸ್ ಇಟ್ ಈಸ್ ಕ್ಲೋಸರ್ ಟು ಅರ್ತ್ ಆಗಿರೋದ್ರಿಂದ ಸೊ ಅದರ ಒಂದು ಕಕ್ಷೆ ಚಿಕ್ಕದಾಗಿರುತ್ತೆ. ಸೊ ಈ ಒಂದು ಕ್ಯೂಪರ್ ಬೆಲ್ಟ್ ಇಂದ ಬರ್ತಕ್ಕಂಥ ಕಾಮೆಟ್ಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಶಾರ್ಟ್ ಪೀರಿಯಡ್ ಕಾಮೆಟ್ಸ್ ಅಂತ ಕರಿತೇವೆ. ಸೊ ಅದು ಲೆಸ್ ದೆನ್ 200 ಇಯರ್ಸ್ ನಲ್ಲಿ ಅದು ಒಂದು ಕಕ್ಷೆಯನ್ನ ಕಂಪ್ಲೀಟ್ ಮಾಡುತ್ತೆ. ಸೊ ಈ ಕಡೆ ಊರ್ಟ್ ಕ್ಲೌಡ್ ಇಂದ ಬರ್ತಕ್ಕಂಥ ಕಾಮೆಟ್ಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಲಾಂಗ್ ಪೀರಿಯಡ್ ಕಾಮೆಟ್ಸ್ ಅಂತ ಕರಿತೇವೆ. ಸೊ ಮೋರ್ ದೆನ್ 200 ಇಯರ್ಸ್ ಒಮ್ಮೆ ಬರ್ತಕ್ಕಂಥ ಕಾಮೆಟ್ಸ್ ಅನ್ನ ನಾವು ಲಾಂಗ್ ಟರ್ಮ್ ಕಾಮೆಟ್ಸ್ ಅಂತ ಕರಿತೇವೆ. ಸೊ ಇವೆರಡು ಕಾಮೆಟ್ಸ್ಗೆ ಸಂಬಂಧಪಟ್ಟಂತೆ ಮಾಹಿತಿ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಈಗ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಕಾಮೆಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಪಾನ್ಸ್ ಬ್ರೂಕ್ಸ್ ಅಂತ ಕರಿತೇವೆ. ಸೊ ಇದು ಏಪ್ರಿಲ್ 2024ರಲ್ಲಿ ತನ್ನ ಗೋಚರತೆ ಅಥವಾ ಅಪಿಯರೆನ್ಸ್ ಆಗ್ತಕ್ಕಂಥ ಸಾಧ್ಯತೆಯನ್ನ ಹೊಂದಿರತಕ್ಕಂಥ ಒಂದು ಕಾಮೆಟ್ ಆಗಿರುತ್ತೆ. ಸೊ ಈ ಒಂದು ಕಾಮೆಟ್ಗೆ ಇನ್ನೊಂದು ಹೆಸರು ಕೂಡ ಇದೆ, ಕಾಮೆಟ್ 12P ಅಂತ ಕೂಡ ಕರೀತಾರೆ. ಸೊ ಈ ಒಂದು ಕಾಮೆಟ್ 12P ಅಂತಕ್ಕಂಥದ್ದು ಹ್ಯಾಲಿ ಟೈಪ್ ಪಿರಿಯಾಡಿಕ್ ಕಾಮೆಟ್ ಆಗಿರುತ್ತೆ. ಸೊ ಇದನ್ನ ಫಸ್ಟ್ ಟೈಮ್ ಡಿಸ್ಕವರಿ ಮಾಡಿರ್ತಕ್ಕಂಥ ವಿಜ್ಞಾನಿಯನ್ನ ನಾವು ಜೀನ್ ಲೂಯಿಸ್ ಪಾನ್ಸ್ ಅಂತ ಕರಿತೇವೆ. ಸೊ ಪಾನ್ಸ್ ಅಂತಕ್ಕಂಥದ್ದು ಸೊ ಈ ಒಂದು ವ್ಯಕ್ತಿಯಲ್ಲಿರ್ತಕ್ಕಂಥ ಹೆಸರಾಗಿರುತ್ತೆ. ಸೊ ಇದೇ ಕಾಮೆಟ್ ಅನ್ನ 1883ರಲ್ಲಿ ಅಂದ್ರೆ ಫಸ್ಟ್ ಟೈಮ್ ಇಟ್ ವಾಸ್ ಡಿಸ್ಕವರ್ಡ್ ಇನ್ 1812 ಅಲ್ಲಿ ಇದನ್ನ ಡಿಸ್ಕವರ್ ಮಾಡ್ತಾರೆ. ಸೆಕೆಂಡ್ ಟೈಮ್ ಅದೇ ಕಾಮೆಟ್ ಅನ್ನ 1883 ಡಿಸ್ಕವರಿ ಮಾಡ್ತಾರೆ. ಸೊ ಎರಡನೇ ಬಾರಿ ಡಿಸ್ಕವರಿ ಮಾಡಿರ್ತಕ್ಕಂಥ ವಿಜ್ಞಾನಿಯನ್ನ ನಾವು ವಿಲಿಯಂ ರಾಬರ್ಟ್ ಬ್ರೂಕ್ಸ್ ಅಂತ ಕರಿತೇವೆ. ಸೊ ಇಲ್ಲಿಂದ ಪಾನ್ಸ್ ಅನ್ನ ತಗೊಂಡಿರ್ತಾರೆ, ಇಲ್ಲಿಂದ ಬ್ರೂಕ್ಸ್ ಅನ್ನ ತಗೊಂಡಿರ್ತಾರೆ. ಸೊ ಎರಡನ್ನೂ ಸೇರಿಸಿ ಈ ಒಂದು ಕಾಮೆಟ್ಗೆ ನಾಮಕರಣ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ಒಂದು ಆರ್ಬಿಟ್ ಅಥವಾ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಒಂದು ಕಾಮೆಟ್ ಏನಿರುತ್ತೆ, ಸೊ ಇದು ಇಟ್ ಹ್ಯಾಸ್ ಅ ಪೀರಿಯಡ್ ಆಫ್ ಅಬೌಟ್ 71.3 ಇಯರ್ಸ್ ಅಂದರೆ 71.3 ಇಯರ್ಸ್ ಅಷ್ಟು ಕಕ್ಷೆಯ ಅವಧಿಯನ್ನು ಹೊಂದಿರತಕ್ಕಂಥ ಒಂದು ಕಾಮೆಂಟ್ ಆಗಿರುತ್ತೆ. ಸೊ ಇದು ಸನ್ಗೆ ಕ್ಲೋಸೆಸ್ಟ್ ಆಗಿ ಬಂದಾಗ ಅಂದರೆ ಸೂರ್ಯನಿಗೆ ಅತ್ಯಂತ ಹತ್ತಿರವಾಗಿ ಬಂದಾಗ ಸೊ ಇದನ್ನು ನಾವು ಪೆರಿಹೀಲಿಯನ್ ಅಂತ ಕರಿತೇವೆ. ಸೊ ದೂರವಾಗಿದ್ದರೆ ಅದನ್ನು ಎಪ್ಹೀಲಿಯನ್ ಅಂತ ಕರಿತೇವೆ. ಸೊ ಹತ್ತಿರವಾಗಿ ಬಂದಾಗ ಇದನ್ನು ನಾವು ಪೆರಿಹೀಲಿಯನ್ ಅಂತ ಕರಿತೇವೆ. ಸೊ ಪೆರಿಹೀಲಿಯನ್ ಎಷ್ಟು ದೂರದಲ್ಲಿ ಸೂರ್ಯನಿಗೆ ಹತ್ತಿರ ಬರುತ್ತೆ ಅಂತ ಹೇಳೋದಾದ್ರೆ 0.78 ಆಸ್ಟ್ರೋನಾಮಿಕಲ್ ಯೂನಿಟ್ಸ್ ಅಂದ್ರೆ ಖಗೋಳ ಘಟಕಗಳು ಅಂತ ಕರಿತೇವೆ. 0.78 ಖಗೋಳ ಘಟಕಗಳಷ್ಟು ಸೂರ್ಯನಿಗೆ ಹತ್ತಿರವಾಗಿ ಬರ್ತಕ್ಕಂಥ ಕಾಮೆಟ್ ಇದಾಗಿರುತ್ತೆ. ಸೊ ಹಾಗಿದ್ರೆ ಕಾಮೆಟ್ಸ್ ಬಗ್ಗೆ ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಶನ್ ಅನ್ನು ನಾವು ತಿಳ್ಕೊಳ್ಳೋದಾದ್ರೆ ಸೊ ಈ ವಸ್ತುಗಳನ್ನು ನಾವು ಫ್ಯಾಸಿನೇಟಿಂಗ್ ಸೆಲೆಸ್ಟಿಯಲ್ ಆಬ್ಜೆಕ್ಟ್ಸ್ ಅಂತ ಕರಿತೇವೆ. ಅಂದ್ರೆ ಅತ್ಯಂತ ಆಕರ್ಷವಾಗಿರ್ತಕ್ಕಂಥ ಆಕಾಶದಲ್ಲಿರ್ತಕ್ಕಂಥ ವಸ್ತುಗಳಾಗಿರ್ತವೆ. ಸೊ ಈ ಒಂದು ವಸ್ತುಗಳಿಗೆ ಒಂದು ನಿಕ್ ನೇಮ್ ಕೂಡ ಇರುತ್ತೆ. ಆ ನಿಕ್ ನೇಮ್ ಏನು ಅಂದ್ರೆ ಕಾಸ್ಮಿಕ್ ಸ್ನೋಬಾಲ್
ಫಾಲ್ಸ್ ಅಂತ ಕೂಡ ಇದಕ್ಕೆ ಕರೀತಾರೆ. ಸೊ ಈ ಒಂದು ವಸ್ತುಗಳು ಯಾವುದರಿಂದ ಮಾಡಲ್ಪಟ್ಟಿದೆ ಅಂದರೆ ಡಸ್ಟ್, ಧೂಳಿನಿಂದ ಮಾಡಲ್ಪಟ್ಟಿರುತ್ತೆ, ರಾಕ್, ಶಿಲೆಗಳಿಂದ ಮಾಡಲ್ಪಟ್ಟಿರ್ತವೆ, ಮತ್ತು ಐಸ್, ಮಂಜಿನಿಂದ ಮಾಡಲ್ಪಟ್ಟಿರ್ತಕ್ಕಂಥ ವಸ್ತುಗಳಾಗಿರ್ತವೆ. ಸೊ ಈ ಒಂದು ವಸ್ತುಗಳನ್ನು ಇನ್ನೂ ಬ್ರೇಕ್ ಮಾಡಿದ್ರೆ ಸೊ ಅದರೊಳಗಡೆ ಇರ್ತಕ್ಕಂಥ ಕಾಂಪೋಸಿಷನ್ ಅನ್ನು ನಾವು ನೋಡೋದಾದ್ರೆ ಸೊ ವಾಟರ್ ವೇಪರ್ ಅನ್ನು ನಾವು ನೋಡ್ಬೋದು, ಅಂದರೆ ನೀರಿನ ಆವಿಯನ್ನು ನೋಡ್ಬೋದಾಗಿರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಅನ್ನು ನಾವು ನೋಡ್ಬೋದಾಗಿರುತ್ತೆ, ಇಂಗಾಲದ ಡೈಆಕ್ಸೈಡ್ ನೋಡ್ಬೋದು, ಅಮೋನಿಯಾ ಇದರಲ್ಲಿರುತ್ತೆ, ಮೀಥೇನ್ ಇರುತ್ತೆ. ಸೊ ಇವೆಲ್ಲ ಏನಾಗಿರುತ್ತೆ ಅಂದರೆ ಅಲ್ಲಿರ್ತಕ್ಕಂಥ ಡಸ್ಟ್, ಧೂಳಿನೊಂದಿಗೆ ಮತ್ತೆ ಅಲ್ಲಿರ್ತಕ್ಕಂಥ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಅಥವಾ ಸಾವಯವ ಪದಾರ್ಥಗಳೇನಿರುತ್ತೆ ಸೊ ಅದರ ಜೊತೆ ಮಿಕ್ಸ್ ಆಗಿರ್ತಕ್ಕಂಥ ವಸ್ತುವನ್ನ ನಾವೇನಂತ ಕರಿತೀವಿ ಅಂದರೆ ಕಾಮೆಟ್ ಅಥವಾ ಧೂಮಕೇತು ಅಂತ ಕರಿತೇವೆ. ಸೊ ಈ ಒಂದು ಧೂಮಕೇತುವ ಉಗಮ, ಆರಿಜಿನ್ ಅಂತ ನಾವೇನು ಹೇಳ್ತೇವೆ. ಸೊ ಇಟ್ ಈಸ್ ವೆರಿ ಸಿಂಪಲ್. ನಮಗೆ ಗೊತ್ತು, ನಮ್ಮ ಯೂನಿವರ್ಸ್ ಆರಿಜಿನ್ ಆಗಿರ್ತಕ್ಕಂಥ ಮೋಸ್ಟ್ ಅಕ್ಸೆಪ್ಟೆಡ್ ಥಿಯರಿಯನ್ನು ನಾವೇನಂತ ಕರಿತೀವಿ ಅಂದರೆ ಬಿಗ್ ಬ್ಯಾಂಗ್ ಥಿಯರಿ ಅಥವಾ ಮಹಾವಿಸ್ಫೋಟಕ ಸಿದ್ಧಾಂತ ಅಂತ ಕರಿತೇವೆ. ಸೊ ಈ ಒಂದು ಸಿದ್ಧಾಂತದ ಮುಖಾಂತರ ನಮ್ಮ ಸೋಲಾರ್ ಸಿಸ್ಟಮ್ ಆಗಿರ್ಬೋದು, ಎಲ್ಲ ಪ್ಲಾನೆಟ್ಸ್ಗಳಾಗಿರ್ಬೋದು ಸೊ ರಚನೆ ಆಗಿರ್ತಕ್ಕಂಥ ಥಿಯರಿಯನ್ನು ನೀವು ಭೂಗೋಳದಲ್ಲಿ ಖಂಡಿತವಾಗಿ ಓದಿರ್ತೀರಾ. ಸೊ ಈ ಒಂದು ಸಮಯದಲ್ಲಿ ಅವಶೇಷಗಳು ಏನು ಕ್ರಿಯೇಟ್ ಆಗಿರ್ತವೆ, ಆ ಒಂದು ಡೆಬ್ರೀಸ್ಗಳನ್ನು ನಾವೇನಂತ ಕರಿತೀವಿ ಅಂದರೆ ಕಾಮೆಟ್ಸ್ ಅಥವಾ ಧೂಮಕೇತುಗಳು ಅಂತ ಕರಿತೇವೆ. ಸೊ ಇದನ್ನು ನಾವು ಫ್ರೋಸನ್ ಲೆಫ್ಟ್ ಓವರ್ಸ್ ಅಂತ ಕರಿತೇವೆ. ಅಂದರೆ ಫ್ರೋಸನ್ ಅಂದರೆ ಅದು ಮಂಜುಗಡ್ಡೆಯಿಂದ ಕೂಡಿರ್ತಕ್ಕಂಥ ವಸ್ತುಗಳಾಗಿರ್ತವೆ ಅಥವಾ ಹೆಪ್ಪುಗಟ್ಟಿರ್ತಕ್ಕಂಥ ವಸ್ತುಗಳಾಗಿರ್ತವೆ. ಸೊ ಈ ಒಂದು ವಸ್ತುಗಳು ದೇ ಹ್ಯಾವ್ ಬೀನ್ ಪ್ರಿಸರ್ವ್ಡ್ ಇನ್ ದಿ ಕೋಲ್ಡ್ ಔಟರ್ ರೀಜನ್ಸ್ ಫಾರ್ ಬಿಲಿಯನ್ ಇಯರ್ಸ್. ಅಂದರೆ ನಮ್ಮ ಒಂದು ಸೋಲಾರ್ ಸಿಸ್ಟಮ್ ಇಂದ ಬಹಳ ದೂರದಲ್ಲಿ ಬಿಲಿಯನ್ ವರ್ಷಗಳಿಂದ ಅದು ಪ್ರಿಸರ್ವ್ ಆಗಿರ್ತಕ್ಕಂಥ ವಸ್ತುಗಳನ್ನು ನಾವು ಕಾಮೆಟ್ಸ್ ಅಥವಾ ಧೂಮಕೇತುಗಳು ಅಂತ ಕರಿಬೋದಾಗಿರುತ್ತೆ. ಸೊ ಇದರ ರಚನೆಯನ್ನ ನಾವು ನೋಡೋದಾದ್ರೆ, ಅಂದ್ರೆ ಸ್ಟ್ರಕ್ಚರ್ ಆಫ್ ದಿ ಕಾಮೆಟ್ ಅನ್ನ ನಾವು ನೋಡೋದಾದ್ರೆ, ಸೊ ಇದರ ಚಿತ್ರವನ್ನ ನೋಡಿದ್ರೆ ನಿಮಗೆ ತುಂಬಾ ಸುಲಭವಾಗಿ ಅರ್ಥ ಆಗುತ್ತೆ. ಸೊ ಮಧ್ಯದಲ್ಲಿರ್ತಕ್ಕಂಥ ಒಂದು ಭಾಗವನ್ನು ನಾವೇನಂತ ಕರಿತೇವೆ ಅಂದರೆ ನ್ಯೂಕ್ಲಿಯಸ್ ಅಂತ ಕರಿತೇವೆ. ಸೊ ಈ ನ್ಯೂಕ್ಲಿಯಸ್ ಅಂತಕ್ಕಂಥದ್ದು ಇಟ್ ಈಸ್ ದ ಮೇನ್ ಪಾರ್ಟ್ ಆಫ್ ದಿ ಕಾಮೆಟ್ ಆಗಿರುತ್ತೆ. ಸೊ ಕಾಮೆಟ್ನ ಟೋಟಲ್ ವೇಟ್ ಏನಿರುತ್ತೆ ಸೊ ಅದು ಇದು ಲೆಸ್ ದೆನ್ 10 ಮೈಲ್ಸ್ ಅಕ್ರಾಸ್ ಆಗಿರುತ್ತೆ. ಅಂದರೆ ಅದರ ಒಂದು ರೇಡಿಯಸ್ ಏನಿರುತ್ತೆ ಅದು 10 ಮೈಲಿಗಳಿಗಿಂತ ಕಡಿಮೆ ಇರತಕ್ಕಂಥ ರೇಡಿಯಸ್ ಅನ್ನು ಹೊಂದಿರತಕ್ಕಂಥ ನ್ಯೂಕ್ಲಿಯಸ್ ಅನ್ನು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ನ್ಯೂಕ್ಲಿಯಸ್ ಏನಿರುತ್ತೆ ಸೊ ಕಾಮೆಟ್ನ ಪ್ರಾಥಮಿಕ ಒಂದು ವೇಟ್ ಅಥವಾ ದ್ರವ್ಯರಾಶಿ ಅಂತ ನಾವೇ ಹೇಳ್ತೇವೆ. ಆ ಒಂದು ವೇಟ್ ಪ್ರಮುಖ ಈ ಒಂದು ನ್ಯೂಕ್ಲಿಯಸ್ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ಒಂದು ವೇಟ್ ಆಗಿರುತ್ತೆ. ಸೊ ಈ ಒಂದು ನ್ಯೂಕ್ಲಿಯಸ್ ಏನಿರುತ್ತೆ ಇದು ಸೂರ್ಯನಿಗೆ ಹತ್ತಿರವಾಗಿ ಬಂದಾಗ, ಅಂದ್ರೆ ಇದು ಒರಿಜಿನಲಿ ಕಾಮೆಟ್ ಆಗಿರುತ್ತೆ. ವೆನ್ ಇಟ್ ಕಮ್ಸ್ ಕ್ಲೋಸ್ ಟು ದಿ ಸನ್, ಸೂರ್ಯನಿಗೆ ಹತ್ತಿರವಾಗಿ ಬಂದಾಗ ಸೊ ಇದು ವೇಪರ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ವೇಪರ್ಸ್ ಆಗಿ ಕನ್ವರ್ಟ್ ಆದಾಗ ಆ ಒಂದು ನ್ಯೂಕ್ಲಿಯಸ್ ಸುತ್ತ ಒಂದು ರೀತಿಯ ಒಂದು ಸರ್ಕ್ಯುಲರ್ ಫಾರ್ಮೇಷನ್ ಆಗುತ್ತೆ. ಸೊ ಈ ಒಂದು ಸರ್ಕಲ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಕೋಮಾ ಅಂತ ಕರಿತೇವೆ. ಸೊ ಈ ಒಂದು ಕೋಮಾ ಫರ್ದರ್ ಕ್ಲೋಸ್ ಟು ದಿ ಸನ್, ಸೂರ್ಯನಿಗೆ ಇನ್ನೂ ಹತ್ತಿರ ಹೋದಾಗ ಇದು ಟೇಲ್ ಅಥವಾ ಬಾಲಗಳ ರೀತಿಯಲ್ಲಿ ರಚನೆ ಆಗುತ್ತೆ. ಸೊ ಒಂದು ಬಾಲ ಅಲ್ಲ, ಕನಿಷ್ಠ ಪಕ್ಷ 2 ಟೇಲ್ಸ್ಗಳು ಕ್ರಿಯೇಟ್ ಆಗುತ್ತೆ. ಸೊ ಒಂದು ಸೂರ್ಯನಿಗೆ ನೇರವಾದ ಲೈನ್ ಅಲ್ಲಿ ಇರುತ್ತೆ, ಅಂದ್ರೆ ಸೂರ್ಯನ ಯಾವ ದಿಕ್ಕಿನಲ್ಲಿ ಅದು ಹೋಗ್ತಾ ಇದೆ ಸೇಮ್ ಲೈನ್ ಅಲ್ಲಿ ಒಂದು ಟೇಲ್ ಕ್ರಿಯೇಟ್ ಆಗುತ್ತೆ. ಇನ್ನೊಂದು ಸೂರ್ಯನಿಗಿಂತ ಸ್ವಲ್ಪ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಒಂದು ಟೇಲ್ ಕ್ರಿಯೇಟ್ ಆಗುತ್ತೆ. ಸೊ ಇವೆರಡಕ್ಕೂ ಬೇರೆ ಬೇರೆ ಹೆಸರಿಂದ ಕರೆಯಲಾಗುತ್ತೆ. ಯಾವುದು ಸೂರ್ಯನಿನ ಪಥದಲ್ಲಿರುತ್ತೆ ಸೊ ಅದನ್ನು ನಾವು ಡಸ್ಟ್ ಟೇಲ್ ಅಂತ ಕರಿತೇವೆ. ಸೊ ಯಾವುದು ಸ್ವಲ್ಪ ಬೆಂಡ್ ಆಗಿರುತ್ತೆ ಅದನ್ನು ನಾವು ಅಯಾನ್ ಟೇಲ್ ಅಂತ ಕರಿತೇವೆ. ಸೊ ಇಷ್ಟು ಮಾಹಿತಿ ಈ ಒಂದು ಕಾಮೆಟ್ ನ ಸ್ಟ್ರಕ್ಚರ್ ಗೆ ಸಂಬಂಧಪಟ್ಟಂತೆ ಗೊತ್ತಿರಬೇಕಾಗಿರುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಈ ಒಂದು ಕಾಮೆಟ್ ನಲ್ಲಿ ನಾವು 2 ರೀತಿಯ ಟೇಲ್ಸ್ ಅಥವಾ ಬಾಲಗಳನ್ನು ನೋಡಬಹುದಾಗಿರುತ್ತೆ. ಸೊ ಒನ್ ಈಸ್ ಕಾಲ್ಡ್ ಆಸ್ ಡಸ್ಟ್ ಟೇಲ್ ಅಂತ ಕರಿತೇವೆ. ಸೊ ಡಸ್ಟ್ ಟೇಲ್ ಅಂತಕ್ಕಂಥದ್ದು ವಿಚ್ ಇಸ್ ವೈಟ್ ಆರ್ ಯೆಲ್ಲೋಯಿಶ್, ಬಿಳಿಯ ಬಣ್ಣ ಅಥವಾ ಹಳದಿ ಬಣ್ಣದಲ್ಲಿರ್ತಕ್ಕಂಥ ಒಂದು ಟೇಲ್ ಆಗಿರುತ್ತೆ. ಸೊ ಎರಡನೇದನ್ನ ವಿ ಕಾಲ್ ಇಟ್ ಆಸ್ ಅಯಾನ್ ಟೇಲ್ ಅಂತ ಕರಿತೇವೆ. ಸೊ ಇದು ಬ್ಲೂ ಆರ್ ಪಾಯಿಂಟೆಡ್ ಡೈರೆಕ್ಟ್ಲಿ ಅವೇ ಫ್ರಮ್ ದ ಸನ್. ಸೊ ಸೂರ್ಯ ಏನಿರುತ್ತೆ ಸೊ ಅದಕ್ಕಿಂತ ದೂರದ ದಿಕ್ಕಿನಲ್ಲಿ ಡೈರೆಕ್ಷನ್ ಆಗಿರ್ತಕ್ಕಂಥ ಒಂದು ಟೇಲ್ ಅನ್ನು ನಾವು ಅಯಾನ್ ಟೇಲ್ ಅಂತ ಕರಿತೇವೆ. ಸೊ ಈ ಒಂದು ಕಾಮೆಟ್ಸ್ ಏನಿರುತ್ತೆ ದೇ ಆಲ್ವೇಸ್ ಫಾಲೋ ಎಲಿಪ್ಟಿಕಲ್ ಆರ್ಬಿಟ್ಸ್ ಅರೌಂಡ್ ದಿ ಸನ್. ಸೊ ಸೂರ್ಯ ಏನಿರುತ್ತೆ ಸೊ ಸೂರ್ಯನ ಸುತ್ತ ಅಂಡಾಕಾರದ ಒಂದು ಕಕ್ಷೆಗಳನ್ನು ಅದು ಫಾಲೋ ಮಾಡುತ್ತೆ. ಸೊ ಇದು ಸರ್ಕ್ಯುಲರ್. ಸೊ ಇದು ಸರ್ಕ್ಯುಲರ್ ಆಗಿ ಸುತ್ತೋದಿಲ್ಲ, ಈ ರೀತಿ ಅಂಡಾಕಾರದಲ್ಲಿ ಸುತ್ತುತ್ತೆ. ಸೊ ಹತ್ತಿರಕ್ಕೆ ಬಂದಾಗ ನಾವು ಪೆರಿಹೀಲಿಯಾನ್ ಅಂತ ಕರಿತೇವೆ. ಸೊ ದೂರದ ಡಿಸ್ಟೆನ್ಸ್ ಇದ್ದಾಗ ನಾವು ಆಪ್ ಹೀಲಿಯಾನ್ ಅಂತ ಕರಿತೇವೆ. ಸೊ ಪೆರಿಹೀಲಿಯಾನ್ ಬಂದಾಗ ಅದು ಎಷ್ಟು ಹತ್ತಿರಕ್ಕೆ ಬರುತ್ತೆ ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡಿರ್ತೇವೆ. ಸೊ ವಿತ್ ದಿಸ್ there is one more information. So based on their orbital periods, ಅಂದ್ರೆ ಈ ಸನ್ ಇರುತ್ತೆ ಸೊ ಸನ್ನ ಸುತ್ತಾ ಇರತಕ್ಕಂಥ ಒಂದು ಕಕ್ಷೆಗಳ ಅವಧಿಗೆ ಸಂಬಂಧಪಟ್ಟಂತೆ ಸೊ ಈ ಒಂದು ಕಾಮೆಟ್ಸ್ ಅನ್ನ ಮತ್ತೆ 2 ಟೈಪ್ಸ್ ಆಗಿ ಡಿವೈಡ್ ಮಾಡಬಹುದಾಗಿರುತ್ತೆ. ಸೊ ಒಂದನ್ನ ನಾವು ಶಾರ್ಟ್ ಪೀರಿಯಡ್ ಕಾಮೆಟ್ಸ್ ಅಂತ ಕರಿತೇವೆ. ಸೊ ದಿಸ್ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು. ಸೊ ಈ ಕ್ವೀಪರ್ ಬೆಲ್ಟ್ ಇಂದ ಬರ್ತಕ್ಕಂಥ ಒಂದು ಕಾಮೆಟ್ಸ್ ಅನ್ನ ನಾವು ಶಾರ್ಟ್ ಪೀರಿಯಡ್ ಕಾಮೆಟ್ಸ್ ಅಂತ ಕರಿತೇವೆ. ಅಂಡ್ ಸೆಕೆಂಡ್ ಒನ್ ಈಸ್ ಕಾಲ್ಡ್ ಆಸ್ ಲಾಂಗ್ ಪೀರಿಯಡ್ ಕಾಮೆಟ್ ಅಂತ ಕರಿತೇವೆ. ಸೊ ಊರ್ಟ್ ಕ್ಲೌಡ್ ಇಂದ ಬರ್ತಕ್ಕಂಥ ಒಂದು ಕಾಮೆಟ್ಸ್ ಅನ್ನ
ನಾವು ಲಾಂಗ್ ಪೀರಿಯಡ್ ಅಥವಾ ದೀರ್ಘಾವಧಿಯ ಧೂಮಕೇತುಗಳು ಅಂತ ಕರೀಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಕಾಮೆಟ್ಸ್ ನ ಒಂದು ಸಿಗ್ನಿಫಿಕೆನ್ಸ್ ಅಥವಾ ಮಹತ್ವ ಏನು ಅಂದ್ರೆ ಇವುಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಟೈಮ್ ಕ್ಯಾಪ್ಸೂಲ್ ಅಥವಾ ಸಮಯದ ಕ್ಯಾಪ್ಸೂಲ್ ಅಂತ ಕರಿತೇವೆ. ನಾವು ವಾಟ್ ಯು ಮೀನ್ ಬೈ ಟೈಮ್ ಕ್ಯಾಪ್ಸೂಲ್? ಇಟ್ಸ್ ಅ ವೆರಿ ಸಿಂಪಲ್ ಟರ್ಮಿನಾಲಜಿ. ಟೈಮ್ ಕ್ಯಾಪ್ಸೂಲ್ ಅಂದ್ರೆ ಸೊ ನಮ್ಮ ಒಂದು ಸೌರಮಂಡಲ ಏನಿರುತ್ತೆ, ಸೊ ಇಟ್ ಹ್ಯಾಸ್ ಕ್ರಿಯೇಟೆಡ್ ಆಲ್ ಅಟ್ ಒನ್ಸ್, ಎಲ್ಲಾ ವಸ್ತುಗಳು ಒಂದೇ ಸಮಯದಲ್ಲಿ ಕ್ರಿಯೇಟ್ ಆಗಿರುತ್ತೆ. ಬಟ್ ನಮ್ಮ ಭೂಮಿ ಮಾತ್ರ ನಾವು ವಾಸಯೋಗ್ಯವಾಗಿರ್ತಕ್ಕಂಥ ಪ್ಲಾನೆಟ್ ಅಂತ ಕರಿತೇವೆ. ಬಟ್ ಪ್ರಾಬ್ಲಮ್ ಏನು ಅಂದ್ರೆ ನಮ್ಮ ಭೂಮಿಯ ಮೇಲೆ ನಮ್ಮ ಸೌರಮಂಡಲದ ಉಗಮದ ಬಗ್ಗೆ ಹೆಚ್ಚಿನ ಅಧ್ಯಯನಗಳನ್ನ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಬಿಕಾಸ್ ಇಲ್ಲಿರ್ತಕ್ಕಂಥ ವಸ್ತುಗಳನ್ನ ನಾವು ಸಾಕಷ್ಟು ಮಾಡಿಫೈ ಮಾಡಿಬಿಟ್ಟಿದ್ದೇವೆ ಫಾರ್ ಅವರ್ ಲೈಫ್ ಸ್ಟೈಲ್, ಅಥವಾ ನಮ್ಮ ಅವಶ್ಯಕತೆಗಳಿಗೆ ಇಲ್ಲಿರ್ತಕ್ಕಂಥ ವಸ್ತುಗಳನ್ನ ನಾವು ಮಾರ್ಪಾಡು ಮಾಡಿದ್ದೇವೆ. ಬಟ್ ಈ ಧೂಮಕೇತುಗಳು ಅಥವಾ ಬಾಹ್ಯಾಕಾಶದಲ್ಲಿರ್ತಕ್ಕಂಥ ಆಸ್ಟಿರಾಯ್ಡ್ಸ್ ಆಗಿರ್ಬೋದು, ಧೂಮಕೇತುಗಳಾಗಿರ್ಬೋದು, ಎಲ್ಲ ಕೂಡ ಒರಿಜಿನಲ್ ಪಾಯಿಂಟ್ ಒಂದೇ ಇರುತ್ತೆ, ಅಂದ್ರೆ ಮೂಲ ವಸ್ತು ಒಂದೇ ಇರುತ್ತೆ. ಬಟ್ ಇವೆಲ್ಲ ಬ್ಲಾಸ್ಟ್ ಆದಾಗ ಬೇರೆ ಬೇರೆ ವಸ್ತುಗಳಾಗಿ ಕ್ರಿಯೇಟ್ ಆಗಿರೋದ್ರಿಂದ ಈ ಧೂಮಕೇತುಗಳು ಅನ್ಅಫೆಕ್ಟೆಡ್ ಇರುತ್ತೆ, ಅಂದ್ರೆ ಯಾವುದೇ ರೀತಿಯ ಬದಲಾವಣೆಗಳಿಗೆ ಒಳಗಾಗಿರೋದಿಲ್ಲ. ಸೊ ನಮ್ಮ ಒಂದು ಯೂನಿವರ್ಸ್ನ ಉಗಮಕ್ಕೆ ಸಂಬಂಧಪಟ್ಟಂತೆ ಸೊ ಇವುಗಳನ್ನ ಅಧ್ಯಯನ ಮಾಡೋದ್ರಿಂದ ನಮಗೆ ಹೆಚ್ಚಿನ ಇನ್ಸೈಟ್ ಸಿಗುತ್ತೆ. ಸೊ ಆ ಒಂದು ಕಾರಣದಿಂದ ಕಾಮೆಟ್ಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಟೈಮ್ ಕ್ಯಾಪ್ಸೂಲ್ ಅಂತ ಕರಿತೇವೆ. ಸೊ ಟೈಮ್ ಮಾತ್ರ ಮುಗ್ದಿದೆ, ಬಟ್ ಅದರಲ್ಲಿ ಯಾವುದೇ ಬದಲಾವಣೆ ಆಗಿರೋದಿಲ್ಲ. ಬಟ್ ಭೂಮಿಯಲ್ಲಿ ಟೈಮೂ ಕಳೆದಿದೆ, ಬದಲಾವಣೆಗಳನ್ನು ಕೂಡ ನಾವು ಸಾಕಷ್ಟು ನೋಡಬಹುದಾಗಿರುತ್ತೆ. ಸೊ ಅದು ಈ ಒಂದು ಧೂಮಕೇತುಗಳ ಒಂದು ಸಿಗ್ನಿಫಿಕೆನ್ಸ್ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಅರುಣಾಚಲ ಪ್ರದೇಶದ ನೈಶಿ ಬುಡಕಟ್ಟು ಜನರು ಆಚರಿಸುವ ಲಾಂಗ್ಟೆ ಉತ್ಸವದ ವಿಶಿಷ್ಟ ಲಕ್ಷಣ ಯಾವುದು? ಸೊ ವಾಟ್ ಈಸ್ ಯುನಿಕ್ ಫೀಚರ್ ಆಫ್ ಲಾಂಗ್ಟೆ ಫೆಸ್ಟಿವಲ್ ಸೆಲೆಬ್ರೇಟೆಡ್ ಬೈ ನೈಶಿ ಟ್ರೈಬ್ ಆಫ್ ಅರುಣಾಚಲ್ ಪ್ರದೇಶ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಹಿಂಸೆ, ವಿಶೇಷವಾದ ಪ್ರಾಣಿ ಬಲಿ ನಿಷೇಧ. ಸೊ ನಾನ್ ವೈಲೆನ್ಸ್, ಪರ್ಟಿಕ್ಯುಲರ್ಲಿ ದಿ ಪ್ರಾಹಿಬಿಷನ್ ಆಫ್ ಆನಿಮಲ್ ಸ್ಯಾಕ್ರಿಫೈಸ್. ಸೊ ಯಾವುದೇ ಒಂದು ಹಬ್ಬ ಆದರೆ ಸೊ ಯೂಶಲಿ ಬಲಿ ಕೊಡ್ತಕ್ಕಂಥದ್ದು ಒಂದು ಪ್ರಾಕ್ಟೀಸ್ ಆಗಿರುತ್ತೆ. ಬಟ್ ಈ ಒಂದು ಬುಡಕಟ್ಟು ಜನಾಂಗ ಪ್ರಾಕ್ಟೀಸ್ ಮಾಡ್ತಕ್ಕಂಥ ಒಂದು ಹಬ್ಬ ಏನಿರುತ್ತೆ ಲಾಂಗ್ಟೆ ಉತ್ಸವ ಅಂತ ನಾವೇನು ಹೇಳ್ತೇವೆ, ಸೊ ಅಲ್ಲಿ ಯಾವುದೇ ರೀತಿಯ ಸ್ಯಾಕ್ರಿಫೈಸ್ ಅಥವಾ ಬಲಿ ಕೊಡದೇ ಇರತಕ್ಕಂಥ ಒಂದು ಆಚರಣೆ ಆಗಿರುತ್ತೆ. ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಅರುಣಾಚಲ ಪ್ರದೇಶದ ಒಂದು ಬುಡಕಟ್ಟು ಜನಾಂಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹಬ್ಬವಾಗಿರುತ್ತೆ. ಸೊ ಅರುಣಾಚಲ್ ಪ್ರದೇಶದ ಮ್ಯಾಪ್ ಅನ್ನ ನಾವು ನೋಡಿದಾಗ ಸೊ ಅದರ ಕ್ಯಾಪಿಟಲ್ ಸಿಟಿ ಇಟಾನಗರವನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಅರುಣಾಚಲ್ ಪ್ರದೇಶವಂತದ್ದು ನಮ್ಮ ಭಾರತ ದೇಶದ ಈಶಾನ್ಯ ರಾಜ್ಯಗಳಲ್ಲಿ ಒಂದಾಗಿರುತ್ತೆ, ಅಂದ್ರೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಲ್ಲಿ ಇದು ಒಂದಾಗಿರುತ್ತೆ. ಸೊ ನಾರ್ತ್ ಈಸ್ಟರ್ನ್ ಅಲ್ಲಿ ಅತ್ಯಂತ ಬೃಹತ್ ಆಗಿರ್ತಕ್ಕಂಥ ಒಂದು ಸ್ಟೇಟ್ ಇದಾಗಿರುತ್ತೆ. ಸೊ ಇದು ನಮ್ಮ ನೈಬರಿಂಗ್ ಕಂಟ್ರಿ ಆಗಿರ್ತಕ್ಕಂಥ ಚೈನಾದೊಂದಿಗೆ ಅಂದ್ರೆ ಟಿಬೆಟ್ನ ಅಟೋನಾಮಸ್ ಪಾರ್ಟ್ ನಲ್ಲಿ ಇದು ತನ್ನ ಗಡಿಯನ್ನ ಶೇರ್ ಮಾಡ್ಕೊಳ್ಳುತ್ತೆ. ಸೊ ಅದಾದ್ಮೇಲೆ ಭೂತಾನ್ ಜೊತೆಗೆ ತನ್ನ ಗಡಿಯನ್ನ ಶೇರ್ ಮಾಡ್ಕೊಳ್ಳುತ್ತೆ. ದೆನ್ ವಿ ಹ್ಯಾವ್ ಅಸ್ಸಾಂ. ಸೊ ನಮ್ಮ ರಾಜ್ಯದ ಅಸ್ಸಾಂ ಮತ್ತೆ ಮ್ಯಾನ್ಮಾರ್ನೊಂದಿಗೆ ತನ್ನ ಗಡಿಯನ್ನ ಶೇರ್ ಮಾಡ್ಕೊಳ್ತಕ್ಕಂಥ ಒಂದು ರಾಜ್ಯವಾಗಿರುತ್ತೆ. ಸೊ ಈ ಒಂದು ರಾಜ್ಯದಲ್ಲಿ ಸೆಲೆಬ್ರೇಟ್ ಮಾಡ್ತಕ್ಕಂಥ ಒಂದು ಹಬ್ಬವನ್ನ ನಾವು ಲಾಂಗ್ಟೆ ಫೆಸ್ಟಿವಲ್ ಅಂತ ಕರಿತೇವೆ. ಸೊ ಈ ಒಂದು ಲಾಂಗ್ಟೆ ಫೆಸ್ಟಿವಲ್ ನ ನೈಶಿ ಟ್ರೈಬ್ಸ್ ಆಚರಣೆ ಮಾಡ್ತಕ್ಕಂಥ ಒಂದು ಹಬ್ಬವಾಗಿರುತ್ತೆ. ಸೊ ಈ ಒಂದು ಹಬ್ಬದ ಯುನೀಕ್ ಪ್ರಾಕ್ಟೀಸ್ ಏನು ಅಂದ್ರೆ ನಾನ್ ವೈಲೆನ್ಸ್, ಅಹಿಂಸೆಯನ್ನ ಪ್ರಾಕ್ಟೀಸ್ ಮಾಡಲಾಗುತ್ತೆ. ಪ್ರಾಹಿಬಿಷನ್ ಆಫ್ ಆನಿಮಲ್ ಸ್ಯಾಕ್ರಿಫೈಸ್, ಯಾವುದೇ ಪ್ರಾಣಿಗಳನ್ನ ಬಲಿ ಕೊಡ್ತಕ್ಕಂಥ ಅಭ್ಯಾಸವನ್ನ ಮಾಡ್ತಕ್ಕಂಥದ್ದು ಇಲ್ಲ. ಸೊ ಇನ್ಸ್ಟೆಡ್ ಆಲ್ಟಾರ್ಸ್ ಆರ್ ಅಡಾರ್ನ್ಡ್ ವಿತ್ ಡೆಕೋರೇಟಿವ್ ವೈಟ್ ಫೆದರ್ಸ್ ಅಂಡ್ ಬ್ಯಾಂಬೂ ಡೆಕೋರೇಷನ್ಸ್. ಆಲ್ಟಾರ್ಸ್ ಅಂದ್ರೆ ಈ ಒಂದು ಬಲಿಪೀಠಗಳು ಅಂತ ಕರಿತೇವೆ. ಸೊ ಈ ಒಂದು ಬಲಿಪೀಠಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಅಲಂಕಾರ ಮಾಡ್ತಾರೆ. ಯಾವ್ದ್ರಿಂದ ಅಲಂಕಾರ ಮಾಡ್ತಾರೆ ಅಂದ್ರೆ ಸೊ ಬಿಳಿಯಾದ ಗರಿಗಳು, ಫೆದರ್ಸ್ ಮತ್ತೆ ಬಿದಿರಿನ ಅಲಂಕಾರಗಳಿಂದ ಅಲಂಕರಿಸ್ತಕ್ಕಂಥ ಆಲ್ಟರಾಸ್ ಗಳನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಫೆಸ್ಟಿವಲ್ ಅನ್ನ ಏನಕ್ಕೆ ಮಾಡ್ತಾರೆ, ವಾಟ್ ಈಸ್ ದ ಪರ್ಪಸ್ ಆಫ್ ದಿಸ್ ಫೆಸ್ಟಿವಲ್ ಅಂತ ನಾವು ನೋಡೋದಾದ್ರೆ ಸೊ ಇಟ್ ಮಾರ್ಕ್ಸ್ ದಿ ಆನ್ಸೆಟ್ ಆಫ್ ಸ್ಪ್ರಿಂಗ್ ಸೀಸನ್. ಅಂದ್ರೆ ಈ ಒಂದು ಸ್ಪ್ರಿಂಗ್ ಸೀಸನ್ ಏನಿರುತ್ತೆ ವಸಂತ ಋತುವಿನ ಪ್ರಾರಂಭದಲ್ಲಿ ಆಚರಣೆ ಮಾಡ್ತಕ್ಕಂಥ ಒಂದು ಹಬ್ಬ ಇದಾಗಿರುತ್ತೆ. ಅಂಡ್ ಇಟ್ ಸೆಲೆಬ್ರೇಟೆಡ್ ವಿತ್ ಟ್ರೆಡಿಷನಲ್ ಗೈಟಿ ಅಂಡ್ ಡಿವೋಷನ್, ಅಂದ್ರೆ ಸಾಂಪ್ರದಾಯಿಕವಾಗಿರ್ತಕ್ಕಂಥ ಸಂತೋಷ ಮತ್ತು ಭಕ್ತಿಯಿಂದ ಆಚರಣೆ ಮಾಡ್ತಕ್ಕಂಥ ಒಂದು ಹಬ್ಬ ಇದಾಗಿರುತ್ತೆ. ಸೊ ಒನ್ ಆಫ್ ದಿ ಓಲ್ಡೆಸ್ಟ್ ಫೆಸ್ಟಿವಲ್ಸ್ ಇನ್ ಅರುಣಾಚಲ್ ಪ್ರದೇಶ್. ಸೊ ಅರುಣಾಚಲ್ ಪ್ರದೇಶದಲ್ಲಿ ಆಚರಣೆ ಮಾಡ್ತಕ್ಕಂಥ ಅತ್ಯಂತ ಹಳೆಯ ಹಬ್ಬಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ. ಇಟ್ ಸಿಗ್ನಿಫೈಸ್ ದಿ ಬಿಗಿನಿಂಗ್ ಆಫ್ ದಿ ನ್ಯೂ ಅಗ್ರಿಕಲ್ಚರಲ್ ಸೀಸನ್. ಅಂದ್ರೆ ಅರುಣಾಚಲ ಪ್ರದೇಶದಲ್ಲಿ ಹೊಸ ಕೃಷಿ ಒಂದು ಸೀಸನ್ ಏನ್ ಬರುತ್ತೆ ಸೊ ಅದರ ಪ್ರಾರಂಭವನ್ನ ಗುರುತು ಮಾಡ್ತಕ್ಕಂಥ ಒಂದು ಹಬ್ಬವಿದಾಗಿರುತ್ತೆ. ಅಂಡ್ ಸೋಯಿಂಗ್ ಸೀಡ್ಸ್ ಬಿಗಿನ್ಸ್, ಅಂದ್ರೆ ಈ ಒಂದು ಸಮಯದಲ್ಲಿ ಬಿತ್ತನೆ ಬೀಜಗಳನ್ನ ಬಿತ್ತನೆ ಮಾಡ್ತಕ್ಕಂಥ ಒಂದು ಸಮಯದ ಪ್ರಾರಂಭದ ಹಬ್ಬವನ್ನ
ಹಬ್ಬವನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇಟ್ ಈಸ್ ದ ಲಾರ್ಜೆಸ್ಟ್ ಎಥ್ನಿಕ್ ಗ್ರೂಪ್ ಇನ್ ಅರುಣಾಚಲ್ ಪ್ರದೇಶ್. ಅಂದರೆ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥ ನೈಶಿ ಟ್ರೈಬ್ ಅಂತ ನಾವೇನು ಹೇಳ್ತೇವೆ, ಸೊ ಇದು ಅರುಣಾಚಲ ಪ್ರದೇಶದಲ್ಲಿರ್ತಕ್ಕಂಥ ಒಂದು ಅತಿ ದೊಡ್ಡದಾಗಿರ್ತಕ್ಕಂಥ ಜನಾಂಗೀಯ ಗುಂಪಾಗಿರುತ್ತೆ. ರಿಚ್ ಟ್ರೆಡಿಷನ್ ಆ್ಯಂಡ್ ಕಲ್ಚರ್, ಅಂದರೆ ಶ್ರೀಮಂತವಾಗಿರ್ತಕ್ಕಂಥ ಸಂಪ್ರದಾಯ ಮತ್ತು ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ಒಂದು ಬುಡಕಟ್ಟು ಜನಾಂಗವಾಗಿರುತ್ತೆ. ಸೊ ದೇ ಆರ್ ನೋನ್ ಫಾರ್ ದೇರ್ ಕರೇಜ್ ಆ್ಯಂಡ್ ಡಿಟರ್ಮಿನೇಷನ್. ಅವರು ತಮ್ಮ ಧೈರ್ಯ ಮತ್ತು ದೃಢತೆಗೆ ಹೆಸರುವಾಸಿಯಾಗಿರ್ತಕ್ಕಂಥ ಜನಾಂಗವನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇವರ ಟ್ರೆಡಿಷನಲ್ ಪ್ರಾಕ್ಟೀಸಸ್ ಅನ್ನು ನಾವು ನೋಡೋದಾದ್ರೆ, ಸೊ ಅವರು ಜೂಮ್ ಕಲ್ಟಿವೇಶನ್ ಅನ್ನ ಪ್ರಾಕ್ಟೀಸ್ ಮಾಡ್ತಾರೆ ಅಂಡ್ ಲಿವ್ ಇನ್ ಲಾಂಗ್ ಹೌಸಸ್ ಕಾಲ್ಡ್ ನ್ಯಾಮ್ಲೋ. ಸೊ ಅವರು ಬಿದಿರಿನಿಂದ ಮಾಡಿರ್ತಕ್ಕಂಥ ಒಂದು ಮನೆಗಳಲ್ಲಿ ವಾಸ ಮಾಡ್ತಾರೆ. ಸೊ ಆ ಒಂದು ವಸ್ತುಗಳನ್ನ, ಮನೆಗಳನ್ನ ನಾವೇನಂತ ಕರಿತೇವೆ ಅಂದ್ರೆ ನಾಮ್ಲೋ ಅಂತ ಕರಿತೇವೆ. ಸೊ ಈ ನಾಮ್ಲೋ ಅಂತಕ್ಕಂಥವು ಸೊ ಲೋಕಲಿ ಅಂದ್ರೆ ಅಲ್ಲಿ ಸ್ಥಳೀಯವಾಗಿ ಸಿಗ್ತಕ್ಕಂಥ ವಸ್ತುಗಳು, ಕೇನ್ ಮತ್ತೆ ಬ್ಯಾಂಬೂ, ಸೊ ಬಿದಿರಿನಿಂದ ಮಾಡಿರ್ತಕ್ಕಂಥ ಒಂದು ಮನೆಗಳಲ್ಲಿ ಸೊ ವಾಸ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಮನೆಗಳಿಗೆ ಏನಂತ ನಾಮಕರಣ ಮಾಡ್ತಾರೆ ಅಂದ್ರೆ ನ್ಯಾಮ್ಲೋ ಅಂತ ಕರೀತಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. IMFನ ವ್ಯವಸ್ಥಾಪಕ ನಿರ್ದೇಶಕರಾಗಿ 2ನೇ 5 ವರ್ಷಗಳ ಅವಧಿಗೆ ಯಾರು ಮರು ಆಯ್ಕೆಯಾಗಿದ್ದಾರೆ? ಸೊ ಹೂ ಹ್ಯಾಸ್ ಬೀನ್ ರೀಎಲೆಕ್ಟೆಡ್ ಫಾರ್ ಅ ಸೆಕೆಂಡ್ 5-year ಟರ್ಮ್ ಆಸ್ ದಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ IMF? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕ್ರಿಸ್ಟಲಿನಾ ಜಾರ್ಜಿವಾ ಅವರು ಸೊ 2ನೇ ಟರ್ಮ್ಗೆ IMFಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಆಯ್ಕೆಯಾಗಿರ್ತಾರೆ. ಸೊ ಅವರ ಚಿತ್ರವನ್ನು ನೀವು ಇಲ್ಲಿ ನೋಡ್ಬೋದಾಗಿರುತ್ತೆ. ಕನ್ಸಿಕ್ಯೂಟಿವ್ಲಿ ಅಂದರೆ ಸತತವಾಗಿ ಸೊ 2ನೇ ಬಾರಿಗೆ ಇವರು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಏನಿರುತ್ತೆ ಸೊ ಇದಕ್ಕೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಇವರು ಆಯ್ಕೆ ಆಗಿರ್ತಾರೆ. ಸೊ ಇವರು ಅವರ ಟೆನ್ಯೂರ್ ಯಾವಾಗಿಂದ ಬಿಗಿನ್ ಆಗುತ್ತೆ ಅಂದ್ರೆ ಅಕ್ಟೋಬರ್ 1, 2024ರಿಂದ 2ನೇ ಟೆನ್ಯೂರ್ ಬಿಗಿನ್ ಆಗುತ್ತೆ. ಸೊ ಪ್ರಸ್ತುತವಾಗಿ ಕೂಡ ಅವರು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ IMFನಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸೊ 2019ರಲ್ಲಿ ಅವರ ಮೊದಲ ಟೆನ್ಯೂರ್ ಸ್ಟಾರ್ಟ್ ಆಗಿರುತ್ತೆ. ಸೊ ಅದಾದ್ಮೇಲೆ IMF ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಸೊ ಇದನ್ನು ನಾವು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ದಟ್ ಏಮ್ಸ್ ಟು ಫೋಸ್ಟರ್ ಗ್ಲೋಬಲ್ ಮಾನಿಟರಿ ಕೋಆಪರೇಷನ್ ಅಂತ ಕರಿತೇವೆ. ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಂತೆ ಸಹಕಾರವನ್ನ ನೀಡ್ತಕ್ಕಂಥ ಒಂದು ಫಂಡ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಕರಿತೇವೆ. ಅಂದ್ರೆ ಸರಳವಾಗಿ ಹೇಳೋದಾದ್ರೆ, ಶ್ರೀಲಂಕಾ ಇತ್ತೀಚೆಗೆ ಎಕನಾಮಿಕಲಿ ತುಂಬಾ ಡೌನ್ ಫಾಲ್ ಆಗಿತ್ತು. ಆ ರೀತಿಯ ಡೌನ್ ಫಾಲ್ ಆಗಿರ್ತಕ್ಕಂಥ ರಾಷ್ಟ್ರಗಳಿಗೆ ಬೆಂಬಲ ಮಾಡ್ತಕ್ಕಂಥ ಒಂದು ನಿಧಿ ಆಗಿರುತ್ತೆ. ಶ್ರೀಲಂಕಾಗೆ IMF ಸಪೋರ್ಟ್ ಮಾಡುವ ಮುಖಾಂತರ ಈಗ ಕ್ರಮೇಣವಾಗಿ ಅವರು ನಾರ್ಮಲ್ಸಿಗೆ ಬರ್ತಾ ಇರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಅದನ್ನೇ ನಾವೇನಂತ ಕರಿತೀವಿ ಅಂದ್ರೆ ಗ್ಲೋಬಲ್ ಮಾನಿಟರಿ ಕೋಆಪರೇಷನ್ ಅಂತ ಕರಿತೇವೆ. ಅಂದ್ರೆ ಗ್ಲೋಬಲ್ ಅಂದ್ರೆ ಜಾಗತಿಕವಾಗಿ, ಮಾನಿಟರ್ ಅಂದ್ರೆ ಹಣಕಾಸು, ಕೋಆಪರೇಷನ್ ಅಂದ್ರೆ ಸಹಕಾರವನ್ನ ನೀಡ್ತಕ್ಕಂಥ ಒಂದು ಫಂಡ್ ಆಗಿರುತ್ತೆ. ಸೊ ಇದು ಇಟ್ ಸೆಕ್ಯೂರ್ಸ್ ಫಿನಾನ್ಷಿಯಲ್ ಸ್ಟೆಬಿಲಿಟಿ, ಅಂದ್ರೆ ರಾಷ್ಟ್ರಗಳ ಒಂದು ಆರ್ಥಿಕ ಸ್ಥಿರತೆಯನ್ನ ಕಾಪಾಡಲಿಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ಒಂದು ಫಂಡ್ ಆಗಿರುತ್ತೆ. ಫೆಸಿಲಿಟೇಟ್ ಇಂಟರ್ನ್ಯಾಷನಲ್ ಟ್ರೇಡ್, ಅಂತಾರಾಷ್ಟ್ರೀಯ ವ್ಯಾಪಾರವನ್ನ ಇದು ಫೆಸಿಲಿಟೇಟ್ ಮಾಡುತ್ತೆ. ಪ್ರಮೋಟ್ ಹೈ ಎಂಪ್ಲಾಯ್ಮೆಂಟ್ ಅಂಡ್ ಸಸ್ಟೈನಬಲ್ ಎಕನಾಮಿಕ್ ಗ್ರೋತ್ ಅಂಡ್ ರಿಡ್ಯೂಸ್ ಪಾವರ್ಟಿ, ಅಂದ್ರೆ ಬಡತನವನ್ನು ಕಡಿಮೆ ಮಾಡ್ತಕ್ಕಂಥದ್ದು, ಸುಸ್ಥಿರ ಅಭಿವೃದ್ಧಿಯನ್ನ ಪ್ರಮೋಟ್ ಮಾಡ್ತಕ್ಕಂಥ ಒಂದು ಫಂಡ್ ಅನ್ನು ನಾವು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಕರೀತೇವೆ. ಸೊ ವೆನ್ ವಾಸ್ ಇಟ್ ಎಸ್ಟಾಬ್ಲಿಷ್ಡ್? ಸೊ ಈ ಒಂದು IMF ಅನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಡಿಸೆಂಬರ್ 27, 1945 ಅಲ್ಲಿ ಇದನ್ನ ಸ್ಥಾಪನೆ ಮಾಡ್ತಾರೆ. ಸೊ ಯಾವ ಕಾನ್ಫರೆನ್ಸ್ ನ ಮುಖಾಂತರ ಇದನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ ಅಂದ್ರೆ ಬ್ರಿಟನ್ ವುಡ್ಸ್ ಕಾನ್ಫರೆನ್ಸ್ ನ ಮುಖಾಂತರ IMF ಅನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಹಾಗಿದ್ರೆ ಇದರಲ್ಲಿರ್ತಕ್ಕಂಥ ಮೆಂಬರ್ ಕಂಟ್ರೀಸ್ ಗಳ ಸಂಖ್ಯೆ ಎಷ್ಟು ಅಂತ ಹೇಳಿದಾಗ, ಇಟ್ ಹ್ಯಾಸ್ 190 ಮೆಂಬರ್ ಕಂಟ್ರೀಸ್ ವಿಚ್ ಇನ್ಕ್ಲೂಡ್ 189 UN ಕಂಟ್ರೀಸ್ ಅಂಡ್ ಕೊಸೋವಾ. ಸೊ 189 ವಿಶ್ವಸಂಸ್ಥೆಯ ಸದಸ್ಯರು ಮತ್ತೆ ಕೊಸೋವಾವನ್ನು ಒಳಗೊಂಡಂತೆ ಸೊ 190 ಸದಸ್ಯ ರಾಷ್ಟ್ರಗಳನ್ನು ನಾವು ಇದರಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದರ ಫಂಕ್ಷನ್ಸ್ ನಾನು ಏನೇನು ಅಂತ ಹೇಳಿದ್ದೇನೆ. ಅಂದ್ರೆ ಯಾವುದಾದ್ರೂ ರಾಷ್ಟ್ರದಲ್ಲಿ ಕ್ರೈಸಿಸ್ ಆದಾಗ, ಅಂದ್ರೆ ಆರ್ಥಿಕ ಬಿಕ್ಕಟ್ಟು ಉಂಟಾದಾಗ ಅವ್ರಿಗೆ ಲೋನ್ ಅನ್ನ ಕೊಡುತ್ತೆ. ಅಂದ್ರೆ ಡಿಫಿಕಲ್ಟ್ ಟೈಮ್ಸ್ ಅಲ್ಲಿ ಸೊ ಅವ್ರಿಗೆ ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ಕ್ರೈಸಿಸ್ ಆದಾಗ ಸೊ ಅವ್ರಿಗೆ ಲೋನ್ ಅನ್ನ ಕೊಡುತ್ತೆ. ಲೋನ್ ಅನ್ನ ಸುಮ್ಮನೆ ಕೊಡೋದಿಲ್ಲ, ಕಂಡೀಷನಾಲಿಟಿ ಇರುತ್ತೆ. ಅಂದ್ರೆ ಕೆಲವೊಂದು ಷರತ್ತುಗಳು ಇರ್ತವೆ. ಆ ಷರತ್ತುಗಳ ಆಧಾರದ ಮೇಲೆ ಸೊ ಆರ್ಥಿಕ ಬಿಕ್ಕಟ್ಟನ್ನ ಒಳಗೊಂಡಿರ್ತಕ್ಕಂಥ ರಾಷ್ಟ್ರಗಳಿಗೆ ಸಾಲವನ್ನ ಒದಗಿಸ್ತಕ್ಕಂಥ ಒಂದು ನಿಧಿಯನ್ನ ನಾವು IMF ಅಂತ ಕರಿತೇವೆ. ಹಾಗಿದ್ರೆ IMFಗೆ ದುಡ್ಡು ಎಲ್ಲಿಂದ ಬರುತ್ತೆ? ಸೊ ಇಫ್ ದೇ ಹ್ಯಾವ್ ಟು ಗಿವ್ ಮನಿ ಟು ಸಮ್ ಅದರ್ ಕಂಟ್ರಿ, ಹೌ ವಿಲ್ ಇಟ್ ಗೆಟ್ ಮನಿ ಅಂತಕ್ಕಂಥದ್ದು ನಮ್ಮ ಮುಂದಿನ ಪ್ರಶ್ನೆ ಆಗಿರುತ್ತೆ. ಸೊ ಇದರಲ್ಲಿರ್ತಕ್ಕಂಥ ಮೆಂಬರ್ ಕಂಟ್ರಿ, ಸದಸ್ಯ ರಾಷ್ಟ್ರಗಳು ಅವರು ಡೊನೇಟ್ ಮಾಡಬೇಕಾಗಿರುತ್ತೆ. ಸೊ ಆ ಒಂದು ಫಂಡ್ ಅನ್ನ ನಾವೇನಂತ ಕರಿತೇವೆ ಅಂದ್ರೆ ಕೋಟಾಸ್ ಅಂತ ಕರಿತೇವೆ. ಅಂದ್ರೆ ಪ್ರತಿ ರಾಷ್ಟ್ರಕ್ಕೆ ಇಷ್ಟು ಕೋಟಾ ಅಂತ ಇರುತ್ತೆ. ಸೊ ಆ ಒಂದು ಕೋಟಾವನ್ನ ಆ ರಾಷ್ಟ್ರ ಕಾಂಟ್ರಿಬ್ಯೂಟ್ ಮಾಡಬೇಕಾಗಿರುತ್ತೆ. ಸಮ್
ಟೈಮ್ಸ್ ಜಾಸ್ತಿ ಬೇಕಾಗಿದ್ದಾಗ ಸೊ ದೇ ಬಾರೋ ಇಫ್ ನೀಡೆಡ್, ಅಂದರೆ ಆ ಕೋಟಾಗಿಂತ ಜಾಸ್ತಿ ಅವಶ್ಯಕತೆ ಇದ್ದಲ್ಲಿ ಸೊ ಸದಸ್ಯ ರಾಷ್ಟ್ರಗಳು ಆ ಒಂದು ಹಣವನ್ನು ಫಂಡ್ ಮಾಡಬೇಕಾಗಿರುತ್ತೆ. ಸೊ ಇನ್ ದಿಸ್ ವೇ ಇಟ್ ಈಸ್ ಗೋಯಿಂಗ್ ಟು ಅಕ್ಯುಮುಲೇಟ್ ಮನಿ. ಸೊ ಅದಾದ್ಮೇಲೆ ಇದರ ಕೇಂದ್ರ ಕಚೇರಿ ಅಥವಾ ಹೆಡ್ ಕ್ವಾರ್ಟರ್ಸ್ ಅನ್ನು ನಾವು ವಾಷಿಂಗ್ಟನ್ DC ಯುನೈಟೆಡ್ ಸ್ಟೇಟ್ಸ್ ನಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 8. ಸೊ ಬಂಜರು ಭೂಪ್ರದೇಶದಿಂದ ವಿಶ್ವದ ಅತಿ ದೊಡ್ಡ ನವೀಕರಿಸಬಹುದಾದ ಇಂಧನ ಉದ್ಯಾನವನವಾದ ಸ್ಥಳಕ್ಕೆ ಎಲ್ಲಿ ಗಮನಾರ್ಹವಾದ ರೂಪಾಂತರವು ಸಂಭವಿಸಿದೆ? ಸೊ ವೇರ್ ಹ್ಯಾಸ್ ದಿ ರಿಮಾರ್ಕಬಲ್ ಟ್ರಾನ್ಸ್ಫಾರ್ಮೇಶನ್ ಅಕರ್ಡ್ ಫ್ರಮ್ ಬ್ಯಾರನ್ ಏರ್ ಸ್ಟ್ರಿಪ್ ಟು ದ ಸೈಟ್ ಆಫ್ ವರ್ಲ್ಡ್ಸ್ ಲಾರ್ಜೆಸ್ಟ್ ರಿನ್ಯೂಬಲ್ ಎನರ್ಜಿ ಪಾರ್ಕ್. ಸೊ ಇದು ಮುಂಚೆ ಬರಡಾಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ, ಬಟ್ ಇವತ್ತು ವಿಶ್ವದಲ್ಲಿಯೇ ಅತಿ ದೊಡ್ಡ ನವೀಕರಿಸಬಹುದಾದ ಇಂಧನವನ್ನ ತಯಾರಿ ಮಾಡ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಅಷ್ಟು ಮಾರ್ಪಾಡನ್ನ ಪಡೆದುಕೊಂಡಿರ್ತಕ್ಕಂಥ ಪ್ರದೇಶ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮ್ಮ ಭಾರತದ ಗುಜರಾತ್ನಲ್ಲಿರ್ತಕ್ಕಂಥ ಕಾವಡಾ ಪ್ರದೇಶ ಈಗ ಪ್ರಪಂಚದಲ್ಲಿಯೇ ಅತಿ ದೊಡ್ಡ ನವೀಕರಿಸಬಹುದಾದ ಇಂಧನ ಅಥವಾ ರಿನ್ಯೂಬಲ್ ಎನರ್ಜಿಯನ್ನ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಈ ಒಂದು ಪ್ರದೇಶವನ್ನ ನಾವು ನಮ್ಮ ಭಾರತ ದೇಶದ ಗುಜರಾತ್ನಲ್ಲಿ ನೋಡಬಹುದಾಗಿರುತ್ತೆ. ಸೊ ಗುಜರಾತ್ನ ಕ್ಯಾಪಿಟಲ್ ಸಿಟಿಯನ್ನ ನಾವು ಗಾಂಧಿನಗರ್ ಅಂತ ಕರಿತೇವೆ. ಸೊ ಇದು ಪಕ್ಕದ ಪಾಕಿಸ್ತಾನದೊಂದಿಗೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡಿಕೊಳ್ಳುತ್ತೆ, ಅರೇಬಿಯನ್ ಸೀದೊಂದಿಗೆ ತನ್ನ ಬಾರ್ಡರ್ ಅನ್ನು ಶೇರ್ ಮಾಡಿಕೊಳ್ಳುತ್ತೆ. ಸೊ ನಮ್ಮ ಭಾರತ ದೇಶದ ರಾಜ್ಯಗಳಾಗಿರ್ತಕ್ಕಂಥ ಮಹಾರಾಷ್ಟ್ರ, ಮಧ್ಯಪ್ರದೇಶ ಮತ್ತು ರಾಜಸ್ಥಾನದೊಂದಿಗೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ತಕ್ಕಂಥ ಒಂದು ರಾಜ್ಯವಾಗಿರುತ್ತೆ. ಸೊ ಗುಜರಾತ್ನ ಈ ಭಾಗದಲ್ಲಿ ಕಾವಡಾ ಅಂತ ಒಂದು ಪ್ರದೇಶ ಇರುತ್ತೆ. ಸೊ ಈ ಪ್ರದೇಶದಲ್ಲಿ ಈಗ ಪ್ರಪಂಚದಲ್ಲಿಯೇ ಅತಿ ದೊಡ್ಡದಾಗಿರ್ತಕ್ಕಂಥ ನವೀಕರಿಸಬಹುದಾದ ಇಂಧನವನ್ನ ತಯಾರಿ ಮಾಡ್ತಕ್ಕಂಥ ಎಲ್ಲ ಫೆಸಿಲಿಟೀಸ್ಗಳನ್ನು ಡೆವಲಪ್ ಮಾಡಿರ್ತಾರೆ. ಸೊ ಈ ಒಂದು ಕ್ಷೇತ್ರವನ್ನ ನಾವು ಲಾರ್ಜೆಸ್ಟ್ ರಿನ್ಯೂಬಲ್ ಎನರ್ಜಿ ಪಾರ್ಕ್ ಅಂತ ಕರಿತೇವೆ. ಭಾರತದಲ್ಲಿ ಮಾತ್ರವಲ್ಲ, ವಿಶ್ವದಲ್ಲಿಯೇ ಅತಿ ದೊಡ್ಡದಾಗಿರ್ತಕ್ಕಂಥ ನವೀಕರಿಸಬಹುದಾದ ಇಂಧನವನ್ನ ತಯಾರಿ ಮಾಡ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಈ ಒಂದು ಪ್ರದೇಶ ಇಟ್ ವಾಸ್ ವಾಸ್ಟ್ ಎಕ್ಸ್ಪಾನ್ಸ್ ಆಫ್ ಬ್ಯಾರನ್ ಲ್ಯಾಂಡ್ ಆಗಿರುತ್ತೆ, ಅಂದ್ರೆ ತುಂಬಾ ಬೃಹತ್ ಆಗಿರ್ತಕ್ಕಂಥ ಒಂದು ಬರಡು ಭೂಮಿ ಇದಾಗಿತ್ತು. ಸೊ ಹೈಲಿ ಸಲೈನ್ ಸಾಯಿಲ್ ಅಂದ್ರೆ ಲವಣಯುಕ್ತವಾಗಿರ್ತಕ್ಕಂಥ ಭೂಮಿಯಿಂದ ಕೂಡಿರುತ್ತೆ. ನೋ ಹ್ಯೂಮನ್ ಸೆಟಲ್ಮೆಂಟ್ಸ್ ನಿಯರ್ ಬೈ, ಅಂದ್ರೆ ಅದರ ಆಸುಪಾಸಿನಲ್ಲಿ ಯಾವುದೇ ಮನುಷ್ಯರ ವಾಸವಿಲ್ಲದಂತಹ ಪ್ರದೇಶ ಇದಾಗಿರುತ್ತೆ. ಸೊ ಈ ಒಂದು ಪ್ರದೇಶವನ್ನ ಅದಾನಿ ಗ್ರೂಪ್ನವರು ರೆಕಗ್ನೈಸ್ ಮಾಡ್ತಾರೆ. ಸೊ ಯಾವ ರೀತಿ ಇದನ್ನ ರೆಕಗ್ನೈಸ್ ಮಾಡ್ತಾರೆ ಅಂದ್ರೆ ಇಟ್ ವಾಸ್ ದಿ ಸೆಕೆಂಡ್ ಬೆಸ್ಟ್ ಸೋಲಾರ್ ರೇಡಿಯೇಷನ್ ಪ್ಲೇಸ್ ಆಗಿರುತ್ತೆ. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಎರಡನೇ ಅತ್ಯುನ್ನತ ಸೂರ್ಯನ ಬೆಳಕನ್ನ ಪಡಿತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಅದರ ಜೊತೆಗೆ ಹೈ ವಿಂಡ್ ಸ್ಪೀಡ್ ಇರುತ್ತೆ, ಅಂದ್ರೆ ಆ ಪವನದ ಒಂದು ಗಾಳಿಯ ಒಂದು ವೇಗ ಏನಿರುತ್ತೆ ಸೊ ಅದು ಅತ್ಯಂತ ಹೆಚ್ಚಿನ ವೇಗದಲ್ಲಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಜಾಸ್ತಿ ಸೋಲಾರ್ ರೇಡಿಯೇಷನ್ ಅನ್ನ ಪಡಿತಕ್ಕಂಥ ನಮ್ಮ ಭಾರತ ದೇಶದ ಮೊದಲ ಪ್ರದೇಶ ಲಡಾಖ್ ಆಗಿರುತ್ತೆ. ಸೊ ಎರಡನೇ ಪ್ರದೇಶವಾಗಿ ನಾವು ಈ ಒಂದು ಗುಜರಾತ್ನ ಕಾವಡಾವನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಎಲ್ಲಿ ಸೂರ್ಯನ ಬೆಳಕು ಜಾಸ್ತಿ ಬರುತ್ತೆ, ಎಲ್ಲಿ ವಿಂಡ್ ಫೋರ್ಸ್ ಜಾಸ್ತಿ ಇರುತ್ತೆ, ಅಲ್ಲಿ ನಾವು ನವೀಕರಿಸಬಹುದಾದ ಅಂದ್ರೆ ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ ಎರಡನ್ನೂ ಕೂಡ ನಾವು ಪ್ರೊಡ್ಯೂಸ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಕಾರಣದಿಂದ ಈ ಪ್ರದೇಶದಲ್ಲಿ ಕಾವಡಾ ರಿನ್ಯೂಬಲ್ ಎನರ್ಜಿ ಪಾರ್ಕ್ ಅನ್ನ ಡೆವಲಪ್ ಮಾಡ್ತಾರೆ ಅದಾನಿ ಗ್ರೂಪ್ ನಿಂದ. ಸೊ ಇದು 45 ಗಿಗಾವ್ಯಾಟ್ಸ್ ಕೆಪಾಸಿಟಿಯಷ್ಟು ರಿನ್ಯೂಬಲ್ ಎನರ್ಜಿಯನ್ನ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಕೆಪಾಸಿಟಿಯನ್ನ ಹೊಂದಿರುತ್ತೆ. ಹಾಗಿದ್ರೆ ಈ ಒಂದು ಪ್ರದೇಶದಲ್ಲಿ ಏನೇನನ್ನ ಡೆವಲಪ್ ಮಾಡಿದ್ದಾರೆ? ಸೊ ಒನ್ ಈಸ್ ವೆರಿ ಸಿಂಪಲ್, ಸೋಲಾರ್ ಪ್ಯಾನೆಲ್, ಸೌರ ಫಲಕಗಳನ್ನ ಡೆವಲಪ್ ಮಾಡ್ತಾರೆ. ವಿಂಡ್ ಟರ್ಬೈನ್ಸ್ ಅಂದ್ರೆ ಪವನ ಟರ್ಬೈನ್ ಗಳನ್ನ ಡೆವಲಪ್ ಮಾಡ್ತಾರೆ. ಅದಾದ್ಮೇಲೆ ವರ್ಕರ್ಸ್ ಕಾಲೋನೀಸ್ ಅಂದ್ರೆ ಅಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಕಾಲೋನಿಗಳನ್ನ ಡೆವಲಪ್ ಮಾಡ್ತಾರೆ. ಡಿಸೆಲಿನೇಷನ್ ಪ್ಲಾಂಟ್ಸ್ ಅಂದ್ರೆ ಅಲ್ಲಿರ್ತಕ್ಕಂಥ ಪ್ರದೇಶ ಲವಣಯುಕ್ತ ಅಂತ ಹೇಳಿದ್ವಿ. ಸೊ ಅಲ್ಲಿರ್ತಕ್ಕಂಥ ನೀರನ್ನ ಲವಣ ಮುಕ್ತ ಮಾಡ್ತಕ್ಕಂಥ ಒಂದು ಪ್ಲಾಂಟ್ಸ್ ಗಳನ್ನ ನಾವು ಡಿಸೆಲಿನೇಷನ್ ಪ್ಲಾಂಟ್ಸ್ ಅಂತ ಕರಿತೇವೆ, ಅದನ್ನ ಡೆವಲಪ್ ಮಾಡಿರ್ತಾರೆ. ಸೊ ಅದಾದ್ಮೇಲೆ ಇದು ವಿಸ್ತೀರ್ಣದಲ್ಲಿ 538 ಸ್ಕ್ವೇರ್ ಕಿಲೋಮೀಟರ್ಸ್ ಇರುತ್ತೆ. ಅಪ್ರಾಕ್ಸಿಮೇಟ್ಲಿ 5 ಟೈಮ್ಸ್ ದಿ ಸೈಜ್ ಆಫ್ ಪ್ಯಾರಿಸ್. ಸೊ ಪ್ಯಾರಿಸ್ ಏನಿರುತ್ತೆ ಸೊ ಅದಕ್ಕೆ ಕಂಪೇರ್ ಮಾಡಿಕೊಂಡಾಗ 5 ಪ್ಯಾರಿಸ್ಗಳಷ್ಟು ದೊಡ್ಡದಾಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇಟ್ ಈಸ್ 1 ಕಿಲೋಮೀಟರ್ ಫ್ರಮ್ ದಿ ಇಂಟರ್ನ್ಯಾಷನಲ್ ಬಾರ್ಡರ್ ವಿತ್ ಪಾಕಿಸ್ತಾನ್. ಸೊ ಪಾಕಿಸ್ತಾನದ ಅಂತಾರಾಷ್ಟ್ರೀಯ ಗಡಿ ಏನಿರುತ್ತೆ ಸೊ ಅದರಿಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಪ್ರದೇಶದಲ್ಲಿ ಸೊ ಇದನ್ನ ಡೆವಲಪ್ ಮಾಡಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 9. 2024ರಲ್ಲಿ ಜಾಗತಿಕ ಪ್ಲಾಸ್ಟಿಕ್ ಓವರ್ಶೂಟ್ ದಿನವು ಯಾವಾಗ ಸಂಭವಿಸುತ್ತದೆ ಎಂದು ಯೋಜಿಸಲಾಗಿದೆ? ಸೊ ವೆನ್ ಇಸ್ ದಿ ಗ್ಲೋಬಲ್ ಪ್ಲಾಸ್ಟಿಕ್ ಓವರ್ಶೂಟ್ ಡೇ ಪ್ರಾಜೆಕ್ಟೆಡ್ ಟು ಅಕರ್ ಇನ್ 2024? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಪ್ಲಾಸ್ಟಿಕ್ ಓವರ್ಶೂಟ್ ಅಂತ ಕರಿತೇವೆ ನಾವು. ವಾಟ್ ಯು ಮೀನ್ ಬೈ ಪ್ಲಾಸ್ಟಿಕ್ ಓವರ್ಶೂಟ್? ಪ್ಲಾಸ್ಟಿಕ್ ಓವರ್ಶೂಟ್ ಅಂದ್ರೆ ಒಂದು ರಾಷ್ಟ್ರದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಒಂದು ಪ್ಲಾಸ್ಟಿಕ್ ಏನಿರುತ್ತೆ ಸೊ ಅದನ್ನ ನಿರ್ವಹಣೆ ಮಾಡುವ ಸಾಮರ್ಥ್ಯ ಏನಿರುತ್ತೆ ಸೊ ಅದಕ್ಕಿಂತ ಜಾಸ್ತಿ ಆದಾಗ ಆ ಒಂದು ಬೆಂಚ್ ಮಾರ್ಕ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಪ್ಲಾಸ್ಟಿಕ್ ಓವರ್ಶೂಟ್ ಅಂತ ಕರಿತೇವೆ. ಸೊ ಈ ಒಂದು
ಪ್ಲಾಸ್ಟಿಕ್ ಓವರ್ ಶೂಟ್ ಅಂತಕ್ಕಂಥದ್ದು ಒಂದೊಂದು ರಾಷ್ಟ್ರಗಳಲ್ಲಿ ಒಂದೊಂದು ರೀತಿಯಲ್ಲಿರುತ್ತೆ. ಸೊ ಅವರವರ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಪಾಸಿಟಿ ಅಂದರೆ ಪ್ಲಾಸ್ಟಿಕ್ಕನ್ನು ನಾವು ಸರಿಯಾಗಿ ನಿರ್ವಹಣೆ ಮಾಡಬೇಕಾದ್ರೆ ಸೊ ಅದನ್ನು ನಾವು ರೀಸೈಕಲ್ ಮಾಡಬೇಕು. ಸೊ ಒಂದೊಂದು ರಾಷ್ಟ್ರದಲ್ಲಿ ಒಂದೊಂದು ರೀತಿಯ ಪಾಲಿಸಿಗಳಿರ್ತವೆ. ಸೊ ಈ ಒಂದು ಪಾಲಿಸಿಗಳ ಆಧಾರದ ಮೇಲೆ ಅವರು ಅದನ್ನು ಸರಿಯಾಗಿ ಮ್ಯಾನೇಜ್ ಮಾಡ್ತಾ ಇದ್ದಾರಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಸೊ ಈ ಒಂದು ಸಮಯದ ಆಧಾರದ ಮೇಲೆ ನಾವು ಮ್ಯಾನೇಜ್ ಮಾಡೋ ಕೆಪಾಸಿಟಿಗಿಂತ ಅದು ಜಾಸ್ತಿ ಆದರೆ ಆ ಒಂದು ದಿನವನ್ನು ನಾವೇನಂತ ಕರಿತೀವಿ ಅಂದರೆ ಪ್ಲಾಸ್ಟಿಕ್ ಓವರ್ ಶೂಟ್ ಡೇ ಅಂತ ಕರಿತೇವೆ. ಹಾಗಿದ್ರೆ ಪ್ರಪಂಚವನ್ನು ಆವರೇಜ್ ತಗೊಂಡಾಗ ಯಾವ ದಿನವನ್ನು ಈ ವರ್ಷದಲ್ಲಿ ನಾವು ಪ್ಲಾಸ್ಟಿಕ್ ಓವರ್ ಶೂಟ್ ಡೇ ಆಗಿ ನೋಡ್ಬೋದಾಗಿರುತ್ತೆ ಅನ್ನೋದನ್ನು ನಾವು ನೋಡೋದಾದ್ರೆ ಸೊ ಇದು ಸೆಪ್ಟೆಂಬರ್ 5ನೇ ತಾರೀಕನ್ನು ಈ ವರ್ಷದಲ್ಲಿ ನಾವು ಪ್ಲಾಸ್ಟಿಕ್ ಓವರ್ ಶೂಟ್ ಡೇ ಆಗಿ ನಾವು ನೋಡ್ಬೋದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಈ ಸೈಕಲ್ ಅನ್ನು ನೋಡಿ. ಈ ಸೈಕಲ್ ಏನಿದೆ ಇದು ಪ್ಲಾಸ್ಟಿಕ್ ಓವರ್ ಶೂಟ್ ಡೇ ಅನ್ನು ಎಕ್ಸ್ಪ್ಲೇನ್ ಮಾಡ್ತಕ್ಕಂಥ ಒಂದು ಸೈಕಲ್ ಆಗಿರುತ್ತೆ. ಸೊ ಜನವರಿ ತಿಂಗಳಲ್ಲಿ ವರ್ಷದ ಮೊದಲ ತಿಂಗಳಲ್ಲೇ ಕೆಲವೊಂದು ರಾಷ್ಟ್ರಗಳು ಓವರ್ ಶೂಟ್ ಆಗಿಬಿಡುತ್ತೆ. ಅಂದರೆ ಮೊದಲ ತಿಂಗಳಿನಿಂದಲೇ ಅವರು ಪ್ಲಾಸ್ಟಿಕ್ಕನ್ನು ನಿರ್ವಹಣೆ ಮಾಡಲು ನಿರ್ವಹಣೆ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಇಲ್ಲದೆ ಇರತಕ್ಕಂಥ ರಾಷ್ಟ್ರಗಳು. ಸೊ ಇದರಲ್ಲಿ ಎರಿಟ್ರಿಯಾ, ಎಥಿಯೋಪಿಯಾ, ಪಾಕಿಸ್ತಾನ್, ನೈಜೀರಿಯಾ, ಶ್ರೀಲಂಕಾ, ಸೆನೆಗಲ್ ಈ ರೀತಿಯ ರಾಷ್ಟ್ರಗಳನ್ನು ನಾವು ಜನವರಿಯಲ್ಲೇ ದೇ ಲೂಸ್ ದೇರ್ ಮ್ಯಾನೇಜ್ಮೆಂಟ್ ಆಫ್ ದಿ ಪ್ಲಾಸ್ಟಿಕ್. ಸೊ ಫೆಬ್ರವರಿಯಲ್ಲಿ ಕೆಲವೊಂದು ರಾಷ್ಟ್ರಗಳಿದ್ದಾವೆ, ಮಾರ್ಚಲ್ಲಿ ಕೆಲವೊಂದು ರಾಷ್ಟ್ರಗಳಿದ್ದಾವೆ. ಸೊ ನಮ್ಮ ಭಾರತ ರಾಷ್ಟ್ರ ಈ ತಿಂಗಳು ಏಪ್ರಿಲ್ 23ಕ್ಕೆ ನಾವು ಓವರ್ ಶೂಟ್ ಆಗ್ತೇವೆ. ಅಂದರೆ ಫಸ್ಟ್ ಕ್ವಾರ್ಟರ್ ಆಫ್ ದಿ ಇಯರ್ನಲ್ಲಿ ಸೊ ನಮ್ಮ ಭಾರತ ದೇಶದಲ್ಲಿ ಪ್ಲಾಸ್ಟಿಕ್ಕನ್ನು ನಿರ್ವಹಣೆ ಮಾಡದಷ್ಟು ಕೆಪಾಸಿಟಿಯನ್ನು ಏಪ್ರಿಲ್ 23ಕ್ಕೆ ನಾವು ರೀಚ್ ಆಗ್ತೇವೆ. ಸೊ ಅದಾದಮೇಲೆ ಗ್ಲೋಬನ್ನು ತೆಗೆದುಕೊಂಡಾಗ ಅಂದರೆ ನಮ್ಮ ಪ್ರಪಂಚವನ್ನು ತೆಗೆದುಕೊಂಡಾಗ ಆಸ್ ಐ ಟೋಲ್ಡ್ ಯು ಇನ್ ದ ಕ್ವೆಶನ್ ಸೆಪ್ಟೆಂಬರ್ 5ಕ್ಕೆ ನಾವು ಓವರ್ ಶೂಟ್ ಆಗ್ತಾ ಇದ್ದೇವೆ. ಸೊ ದಿಸ್ ಇಸ್ ದಿ ಆವರೇಜ್ ಆಫ್ ಆಲ್ ದಿ ಇಯರ್ಸ್ ಪುಟ್ ಟುಗೆದರ್. ಸೊ ಅದನ್ನು ನಾವು ಗ್ಲೋಬಲ್ ಆವರೇಜ್ ಅಂತ ಕರಿತೇವೆ. ಸೊ ಡಿಸೆಂಬರ್ನಲ್ಲಿರ್ತಕ್ಕಂಥವ್ರು ದೇ ಆರ್ ಮ್ಯಾನೇಜಿಂಗ್ ಪ್ಲಾಸ್ಟಿಕ್ ದಿ ಬೆಸ್ಟ್. ಸೊ ಉತ್ತಮವಾಗಿ ಮ್ಯಾನೇಜ್ ಮಾಡ್ತಾ ಇರ್ತಕ್ಕಂಥ ರಾಷ್ಟ್ರಗಳಾಗಿರ್ತವೆ. ಸೊ ಈ ಸ್ಲ್ಯಾಬಲ್ಲಿ ಬರ್ತಕ್ಕಂಥ ರಾಷ್ಟ್ರಗಳನ್ನು ನೀವು ನೋಡ್ಬೋದಾಗಿರುತ್ತೆ. ಜಪಾನ್, ನ್ಯೂಜಿಲ್ಯಾಂಡ್, ಸಿಂಗಪೂರ್, ಕೊರಿಯಾ. ಸೊ ಇವರೆಲ್ಲ ಪ್ಲಾಸ್ಟಿಕ್ಕನ್ನು ಅತ್ಯುತ್ತಮವಾಗಿ ಮ್ಯಾನೇಜ್ ಮಾಡ್ತಾ ಇರ್ತಕ್ಕಂಥ ರಾಷ್ಟ್ರಗಳ ಪಟ್ಟಿಯಾಗಿರ್ತವೆ. ಸೊ ಈ ಒಂದು ಕಾನ್ಸೆಪ್ಟನ್ನು ನಾವೇನಂತ ಕರಿತೀವಿ ಅಂದರೆ ಪ್ಲಾಸ್ಟಿಕ್ ಓವರ್ ಶೂಟ್ ಅಂತ ಕರಿತೇವೆ. ಸೊ ಈ ಒಂದು ಪ್ಲಾಸ್ಟಿಕ್ ಓವರ್ ಶೂಟನ್ನು ನಾನು ಡೆಫಿನೇಷನ್ ಆಲ್ರೆಡಿ ಹೇಳಿದ್ದೇನೆ. ಅಮೌಂಟ್ ಆಫ್ ಪ್ಲಾಸ್ಟಿಕ್ ವೇಸ್ಟ್ ಜನರೇಟೆಡ್ ಎಕ್ಸೀಡ್ಸ್ ದಿ ವರ್ಲ್ಡ್ಸ್ ಕೆಪಾಸಿಟಿ ಟು ಮ್ಯಾನೇಜ್. ಅಂದರೆ ಪ್ರಪಂಚದ ಒಂದು ಸಾಮರ್ಥ್ಯ ಏನಿರುತ್ತೆ ಆ ಒಂದು ಸಾಮರ್ಥ್ಯವನ್ನು ಮೀರಿ ನಾವು ಪ್ಲಾಸ್ಟಿಕ್ಕನ್ನು ಪ್ರೊಡ್ಯೂಸ್ ಮಾಡಿದ್ರೆ ಅದನ್ನು ನಾವು ಪ್ಲಾಸ್ಟಿಕ್ ಓವರ್ ಶೂಟ್ ಡೇ ಅಂತ ಕರಿತೇವೆ. ಸೊ 2024ರಲ್ಲಿ ಇದು ಸೆಪ್ಟೆಂಬರ್ 5ನೇ ತಾರೀಕು ಈ ಒಂದು ಪ್ಲಾಸ್ಟಿಕ್ ಓವರ್ ಶೂಟ್ ಡೇ ನಮ್ಮ ಪ್ರಪಂಚದಲ್ಲಿ ಬರ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಸೊ ಈ ಒಂದು ರಿಪೋರ್ಟನ್ನು ಕೊಟ್ಟಿರ್ತಕ್ಕಂಥವ್ರು ಯಾರು ಅಂದರೆ ಸ್ವಿಸ್ ನಾನ್ ಪ್ರಾಫಿಟ್ EA ಅರ್ತ್ ಆಕ್ಷನ್ ಅಂತಕ್ಕಂಥವ್ರ ವತಿಯಿಂದ ಕೊಟ್ಟಿರ್ತಕ್ಕಂಥ ಒಂದು ವರದಿ ಇದಾಗಿರುತ್ತೆ. ಸೊ ಇನ್ 2024 220 million tons of plastic waste will be created. ಸೊ 220 ಮಿಲಿಯನ್ ಟನ್ಸ್ ಅಷ್ಟು ಪ್ಲಾಸ್ಟಿಕ್ ಅನ್ನ ನಾವು ಪ್ರಪಂಚದಾದ್ಯಂತ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಸೊ ಇನ್ 2024 ನಿಯರ್ಲಿ 70 ಮಿಲಿಯನ್ ಟನ್ಸ್ ಆಫ್ ಪ್ಲಾಸ್ಟಿಕ್ ವಿಲ್ ಎಂಡ್ ಅಪ್ ಇನ್ ನೇಚರ್. ಸೊ ನಾವು ಉತ್ಪತ್ತಿ ಮಾಡ್ತಕ್ಕಂಥ 220 ಮಿಲಿಯನ್ ಏನಿರುತ್ತೆ ಸೊ ಅದರಲ್ಲಿ 70 ಮಿಲಿಯನ್ ನಮ್ಮ ಪರಿಸರಕ್ಕೆ ಸೇರ್ಕೊಳ್ಳುತ್ತೆ. ಅಂದರೆ ಅದನ್ನು ನಾವು ರೀಸೈಕಲ್ ಮಾಡೋದಿಲ್ಲ. ಸೊ ಅದನ್ನು ನಾವು ಬಿಸಾಕೋದ್ರ ಮುಖಾಂತರ ಅದು ಮಣ್ಣಿಗೆ ಅಥವಾ ಓಷನ್ಸ್ಗೆ ಸೇರ್ಕೊಳ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಪ್ಲಾಸ್ಟಿಕ್ ವೇಸ್ಟ್ ಹ್ಯಾಸ್ ರೀಸನ್ ಬೈ 7.11% ಸಿನ್ಸ್ 2021. ಅಂದರೆ 2021ಕ್ಕೆ ಹೋಲಿಕೆ ಮಾಡಿದಾಗ ಸೊ ಪ್ಲಾಸ್ಟಿಕ್ ಬಳಕೆ ಅಂತಕ್ಕಂಥದ್ದು 7.11%. ಆ್ಯಕ್ಚುಲಿ ಇಯರ್ ಆನ್ ಇಯರ್ ಅದು ಡಿಕ್ರೀಸ್ ಆಗಬೇಕಾಗಿತ್ತು, ಬಟ್ ಇಲ್ಲಿ ಇನ್ಕ್ರೀಸ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇಂಡಿಯಾ ಈಸ್ ಅಮಾಂಗ್ ದಿ 12 ಕಂಟ್ರೀಸ್ ರೆಸ್ಪಾನ್ಸಿಬಲ್ ಫಾರ್ 60% ಆಫ್ ದಿ ಪ್ಲಾನೆಟ್ಸ್ ಮಿಸ್ಮ್ಯಾನೇಜ್ಡ್ ಪ್ಲಾಸ್ಟಿಕ್ ವೇಸ್ಟ್ ಅಂತ ಕರೀತಾರೆ. ಅಂದರೆ ಜಗತ್ತಿನಲ್ಲಿ 100% ಅಲ್ಲಿ 60% ಪ್ಲಾಸ್ಟಿಕ್ ಮಿಸ್ಮ್ಯಾನೇಜ್ಡ್ ಅಂತ ಕರೀತೇವೆ. ಮಿಸ್ಮ್ಯಾನೇಜ್ಡ್ ಅಂದರೆ ಸರಿಯಾಗಿ ನಿರ್ವಹಣೆ ಮಾಡದೇ ಇರತಕ್ಕಂಥ 12 ರಾಷ್ಟ್ರಗಳಲ್ಲಿ ಭಾರತ ರಾಷ್ಟ್ರ ಕೂಡ ಒಂದಾಗಿರುತ್ತೆ. ಸೊ ಇಂಡಿಯಾಸ್ ಪರ್ ಕ್ಯಾಪಿಟಾ ಪ್ಲಾಸ್ಟಿಕ್ ವೇಸ್ಟ್ ಪ್ರೊಡಕ್ಷನ್ ಈಸ್ ಅಮಾಂಗ್ ದಿ ಲೋಯೆಸ್ಟ್ ಇನ್ ದ ವರ್ಲ್ಡ್. ಸೊ ನಾವು ಪರ್ ಕ್ಯಾಪಿಟಾ ತಗೊಂಡಾಗ ಪ್ರಪಂಚದಲ್ಲಿಯೇ ಅತ್ಯಂತ ಕಡಿಮೆ ಇದ್ದರೂ ಕೂಡ ಆ ಮ್ಯಾನೇಜ್ಮೆಂಟ್ ಅಂತಕ್ಕಂಥ ವಿಷಯ ಬಂದಾಗ ಪ್ರಪಂಚದಲ್ಲಿ ವರ್ಸ್ಟ್ 12 ಕಂಟ್ರೀಸ್ ಏನಿರ್ತವೆ ಸೊ ಅದರಲ್ಲಿ ಭಾರತ ರಾಷ್ಟ್ರ ಕೂಡ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ಆ 12 ರಾಷ್ಟ್ರಗಳು ಯಾವ್ದ್ಯಾವ್ದು ಅಂತ ನಾವು ನೋಡೋದಾದ್ರೆ ಚೈನಾ, ಇಂಡಿಯಾ, ರಷ್ಯಾ, ಬ್ರೆಜಿಲ್, ಮೆಕ್ಸಿಕೋ, ವಿಯೆಟ್ನಾಂ, ಇರಾನ್, ಇಂಡೋನೇಷ್ಯಾ, ಈಜಿಪ್ಟ್, ಪಾಕಿಸ್ತಾನ್, ಯುನೈಟೆಡ್ ಸ್ಟೇಟ್ಸ್ ಮತ್ತು ಟರ್ಕಿ. ಸೊ ಇಷ್ಟು ರಾಷ್ಟ್ರಗಳು ಪ್ರಪಂಚದಲ್ಲಿ ಪ್ಲಾಸ್ಟಿಕ್ ಮ್ಯಾನೇಜ್ಮೆಂಟ್ ಅನ್ನ ಅತ್ಯಂತ ಕಳಪೆ ಆಗಿ ಮಾಡ್ತಾ ಇರ್ತಕ್ಕಂಥ ರಾಷ್ಟ್ರಗಳ ಪಟ್ಟಿಯಾಗಿರ್ತವೆ. ಸೊ ದ ರಿಪೋರ್ಟ್ ಕ್ಲಾಸಿಫೈಸ್ ಇಂಡಿಯಾ ಆಸ್ ಲೋ ವೇಸ್ಟ್ ಪ್ರೊಡ್ಯೂಸಿಂಗ್ ಪೊಲ್ಯೂಟರ್ ಅಂತ ಕರೀತಾರೆ. ಸೊ ಈ ಒಂದು ವರದಿಯ ಪ್ರಕಾರ ಭಾರತವನ್ನು ಕಡಿಮೆ ತ್ಯಾಜ್ಯ ಉತ್ಪಾದಿಸುವ ಮಾಲಿನ್ಯಕಾರಿ ಎಂದು ವರ್ಗೀಕರಿಸಲಾಗಿದೆ. ಕಾರಣ ಏನಂದ್ರೆ
ಪರ್ ಕ್ಯಾಪಿಟಾ ಅಂದರೆ ನಮ್ಮ ಪಾಪ್ಯುಲೇಷನ್ಗೆ ನಾವು ಯೂಸ್ ಮಾಡ್ತಾ ಇರ್ತಕ್ಕಂಥ ಪ್ಲಾಸ್ಟಿಕ್ಕನ್ನು ಹೋಲಿಕೆ ಮಾಡಿದಾಗ ನಾವು ಕಡಿಮೆ ಇದ್ದೇವೆ. ಬಟ್ ಓವರ್ ಆಲ್ ಕ್ವಾಂಟಿಟಿಯನ್ನು ತೆಗೆದುಕೊಂಡಾಗ ಪ್ರಪಂಚದ 12 ವರ್ಸ್ಟ್ ಕಂಟ್ರೀಸ್ ಏನಿರ್ತವೆ, ಸೊ ಅದರಲ್ಲಿ ಭಾರತ ರಾಷ್ಟ್ರ ಕೂಡ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಕ್ಯಾಲ್ಕುಲೇಷನ್ನ ಪ್ರಕಾರ ನಾವು 8 kg ಪರ್ ಕ್ಯಾಪಿಟಾ ಪರ್ ಇಯರ್ ಅಂದರೆ ಒಬ್ಬ ವ್ಯಕ್ತಿ ಒಂದು ವರ್ಷದಲ್ಲಿ 8 kg ಅಷ್ಟು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ 8 kg ಬಹಳ ಕಡಿಮೆನಾ ಅಂತ ಅನ್ಸುತ್ತೆ. ನಮ್ಗೆ ಗೊತ್ತು ಪ್ಲಾಸ್ಟಿಕ್ ಅಂತಕ್ಕಂಥದ್ದು ತುಂಬ ಲೈಟ್ ವೆಯ್ಟ್ ಇರುತ್ತೆ. 8 kg ಅಂದರೆ ಸೊ ಒಂದು ಲಾರಿ ತುಂಬ ಆಗಬೇಕು ಅಷ್ಟು ಪ್ಲಾಸ್ಟಿಕ್ಕನ್ನು ನಾವು ಒಂದು ವರ್ಷದಲ್ಲಿ ಒಬ್ಬ ವ್ಯಕ್ತಿ ಪ್ರೊಡ್ಯೂಸ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಟ್ ಈಸ್ ಸೆಡ್ ದಟ್ ಕಂಟ್ರೀಸ್ ಎಕ್ಸ್ಪೆಕ್ಟೆಡ್ ಮಿಸ್ಮ್ಯಾನೇಜ್ಮೆಂಟ್ ವೇಸ್ಟ್ ಇನ್ 2024 ವಿಲ್ ಬಿ 7.4 million tons ವಿಚ್ ಇಸ್ ವೆರಿ ಹೈ. ಅಂದರೆ 2024ರಲ್ಲಿ ನಾವು ಕಳಪೆಯಾಗಿ ನಿರ್ವಹಣೆ ಮಾಡಬಹುದಾಗಿರ್ತಕ್ಕಂಥ ಪ್ಲಾಸ್ಟಿಕ್ನ ಮೊತ್ತ 7.4 million tons ಇರುತ್ತೆ ಅಂತ ಈ ಒಂದು ವರದಿಯ ಪ್ರಕಾರ ಹೇಳಲಾಗ್ತಾ ಇದೆ. ಸೊ ಪೀಪಲ್ ಲಿವ್ ಇನ್ ಬೆಲ್ಜಿಯಂ ಆರ್ ದಿ ಟಾಪ್ ಜನರೇಟರ್ಸ್ ಆಫ್ ದಿ ಪ್ಲಾಸ್ಟಿಕ್ ವೇಸ್ಟ್. ಅಂದರೆ ಬೆಲ್ಜಿಯಂ ಅಲ್ಲಿ ಇರ್ತಕ್ಕಂಥ ಪಬ್ಲಿಕ್ ಏನಿರ್ತಾರೆ, ಸೊ ಅವರು ಪ್ರಪಂಚದಲ್ಲಿ ಅತಿ ಹೆಚ್ಚು ಪ್ಲಾಸ್ಟಿಕ್ ಅನ್ನ ಉತ್ಪಾದನೆ ಅಂದರೆ ಪ್ಲಾಸ್ಟಿಕ್ ವೇಸ್ಟ್ ಅನ್ನ ಉತ್ಪಾದನೆ ಮಾಡ್ತಾ ಇರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಇಯರ್ಲಿ ವೇಸ್ಟ್ ಪ್ರೊಡಕ್ಷನ್ ಆಫ್ 147.7 kg ಪರ್ ಪರ್ಸನ್. ಸೊ ನಮ್ಮ ಭಾರತ ದೇಶದ್ದು ಕೇವಲ 8 kg ಒಬ್ಬ ವ್ಯಕ್ತಿಗೆ. ಬಟ್ ಬೆಲ್ಜಿಯಂ ಅನ್ನು ತೆಗೆದುಕೊಂಡಾಗ ಒಬ್ಬ ವ್ಯಕ್ತಿ ಒಂದು ವರ್ಷಕ್ಕೆ 147.7 kg ಅಷ್ಟು ಪ್ಲಾಸ್ಟಿಕ್ ವೇಸ್ಟ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ದಿಸ್ ಇಸ್ 16 times ಹೈಯರ್ ದೆನ್ ಇನ್ ಇಂಡಿಯಾ. ಸೊ ಭಾರತಕ್ಕೆ ಹೋಲಿಕೆ ಮಾಡಿದಾಗ 16 times ಜಾಸ್ತಿ ಇರ್ತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಒಮನ್ ಟಾಪ್ಸ್ ದಿ ಲಿಸ್ಟ್ ಆಫ್ ಕಂಟ್ರೀಸ್ ವಿತ್ ಮಿಸ್ಮ್ಯಾನೇಜ್ಮೆಂಟ್ ಅಂದರೆ ಪ್ರೊಡ್ಯೂಸ್ ಮಾಡೋದ್ರಲ್ಲಿ ನಾವು ಬೆಲ್ಜಿಯಂ ಅನ್ನ ಮೊದಲನೇ ಸ್ಥಾನದಲ್ಲಿ ನೋಡ್ಬೋದಾಗಿರುತ್ತೆ. ಬಟ್ ಮಿಸ್ಮ್ಯಾನೇಜ್ಮೆಂಟ್ ಅಲ್ಲಿ ನಾವು ಒಮನ್ ಅನ್ನ ಮೊದಲನೇ ಸ್ಥಾನದಲ್ಲಿ ನೋಡ್ಬೋದಾಗಿರುತ್ತೆ. ಸೊ 111 kg ಆಫ್ ಮಿಸ್ಮ್ಯಾನೇಜ್ಮೆಂಟ್ ಪ್ಲಾಸ್ಟಿಕ್ ಪರ್ ಪರ್ಸನ್ ಇನ್ 2024 ಅಂದರೆ 2024ರಲ್ಲಿ ಒಂದು ವ್ಯಕ್ತಿಗೆ 111 kg ಪ್ಲಾಸ್ಟಿಕ್ ಅನ್ನಷ್ಟು ಕಳಪೆಯಾಗಿ ನಿರ್ವಹಣೆ ಮಾಡ್ತಕ್ಕಂಥ ರಾಷ್ಟ್ರವಾಗಿ ನಾವು ಒಮನ್ ರಾಷ್ಟ್ರವನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದು ಪ್ಲಾಸ್ಟಿಕ್ ಓವರ್ ಶೂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಆಗಿರುತ್ತೆ. ಸೊ ಈಚ್ ಕಂಟ್ರಿ ಹ್ಯಾಸ್ ಇಟ್ಸ್ ಓನ್ ಪ್ಲಾಸ್ಟಿಕ್ ಓವರ್ ಶೂಟ್ ಡೇ. ನಾನು ಒಂದು ಮ್ಯಾಪ್ನಲ್ಲಿ ತೋರಿಸಿದಾಗೆ ಪ್ರತಿಯೊಂದು ರಾಷ್ಟ್ರವು ತನ್ನದೇ ಆಗಿರ್ತಕ್ಕಂಥ ಒಂದು ಪ್ಲಾಸ್ಟಿಕ್ ಓವರ್ ಶೂಟ್ ಡೇ ಅನ್ನು ಹೊಂದಿರುತ್ತೆ. ಸೊ ಅದು ಆ ಕಂಟ್ರಿಯ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇಂಡಿಯಾ ವಿಲ್ ರೀಚ್ ಇಟ್ಸ್ ಪ್ಲಾಸ್ಟಿಕ್ ಓವರ್ ಶೂಟ್ ಡೇ ಆನ್ April 23 ಅಂದರೆ ಈ ವರ್ಷದ ಏಪ್ರಿಲ್ 23ಕ್ಕೆ ನಾವು ಈ ಒಂದು ಓವರ್ ಶೂಟ್ ಅನ್ನ ರೀಚ್ ಮಾಡ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 10. ವರ್ಲ್ಡ್ ಆರ್ಗನೈಸೇಷನ್ ಆಫ್ ರೈಟರ್ಸ್ ನಿಂದ ಮಮತಾ ಜಿ ಸಾಗರ್ ಅವರು ಯಾವುದರಿಂದ ಗೌರವಿಸಲ್ಪಟ್ಟಿದ್ದಾರೆ? ಸೊ ವಾಟ್ ಈಸ್ ಮಮತಾ ಜಿ ಸಾಗರ್ ಹಾನರ್ಡ್ ವಿತ್ ಬೈ ದಿ ವರ್ಲ್ಡ್ ಆರ್ಗನೈಸೇಷನ್ ಆಫ್ ರೈಟರ್ಸ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ವರ್ಲ್ಡ್ ಲಿಟರರಿ ಪ್ರೈಸ್ ಅಥವಾ ವಿಶ್ವ ಸಾಹಿತ್ಯ ಪ್ರಶಸ್ತಿ ಅಂತ ಕರೀತೇವೆ. ಸೊ ಈ ಒಂದು ಪ್ರಶಸ್ತಿಯನ್ನ ಕನ್ನಡ ಪೋಯೆಟ್, ನಮ್ಮ ಕನ್ನಡದ ಕವಿಯತ್ರಿ ಪಡೆದುಕೊಂಡಿರ್ತಕ್ಕಂಥ ಒಂದು ಪ್ರಶಸ್ತಿ ಇದಾಗಿರುತ್ತೆ. ಸೊ ಅವರ ಹೆಸರನ್ನ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ಮಮತಾ ಜಿ ಸಾಗರ್ ಅಂತ ಕರೀತೇವೆ. ಸೊ ಇವರಿಗೆ ವರ್ಲ್ಡ್ ಲಿಟರರಿ ಪ್ರೈಸ್ ಅನ್ನ ಕೊಡಲಾಗಿರುತ್ತೆ. ಸೊ ಯಾರು ಇವನ್ನ ಕೊಡ್ತಾರಂದ್ರೆ ವಾವ್ ಅಂತ ಕರೀತೇವೆ. ವಾವ್ ಅಂದ್ರೆ ವರ್ಲ್ಡ್ ಆರ್ಗನೈಸೇಷನ್ ಆಫ್ ರೈಟರ್ಸ್ ಅಂದ್ರೆ ವಿಶ್ವ ಸಾಹಿತ್ಯ ಪ್ರಶಸ್ತಿಗಳನ್ನ ನೀಡ್ತಕ್ಕಂಥ ವಿಶ್ವ ಬರಹಗಾರರ ಸಂಸ್ಥೆಯಿಂದ ಕೊಡ್ತಕ್ಕಂಥ ಒಂದು ಅವಾರ್ಡ್ ಆಗಿರುತ್ತೆ. ಸೊ ಏನಕ್ಕೆ ಈ ಅವಾರ್ಡ್ ಅನ್ನ ಕೊಟ್ಟಿರ್ತಾರೆ ಅಂದ್ರೆ ಕಾಂಟ್ರಿಬ್ಯೂಷನ್ ಟು ಲಿಟರೇಚರ್ ಅಂದ್ರೆ ಸಾಹಿತ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಾಗಿ ಈ ಪ್ರಶಸ್ತಿಯನ್ನ ಕೊಟ್ಟಿರ್ತಾರೆ. ಸೊ ಪ್ರೆಸೆಂಟೆಡ್ ಅಟ್ ದಿ ಫಸ್ಟ್ ಕಾಂಗ್ರೆಸ್ ಆಫ್ ವಾವ್ ಇನ್ ಅಬೂಜಾ, ನೈಜೀರಿಯಾ. ಸೊ ನೈಜೀರಿಯಾದಲ್ಲಿ ನಡೆದಿರ್ತಕ್ಕಂಥ ಒಂದು ಸಭೆಯಲ್ಲಿ ಈ ಒಂದು ಅವಾರ್ಡ್ ಅನ್ನ ಪ್ರೆಸೆಂಟ್ ಮಾಡಲಾಗಿರುತ್ತೆ. ಸೊ ಅವರ ಕಾಂಟ್ರಿಬ್ಯೂಷನ್ಸ್ ಅನ್ನ ನಾವು ನೋಡೋದಾದ್ರೆ ಹರ್ ಪೊಯೆಟ್ರಿ ದಟ್ ಅಡ್ರೆಸಸ್ ಇಶ್ಯೂಸ್ ರಿಲೇಟೆಡ್ ಟು ಜೆಂಡರ್, ಪೊಲಿಟಿಕ್ಸ್, ಹ್ಯೂಮನ್ ರೈಟ್ಸ್ ವೈಲೇಷನ್ ಅಂದ್ರೆ ಈ ಲಿಂಗ ಸಮಾನತೆಗೆ ಸಂಬಂಧಪಟ್ಟಂತೆ, ರಾಜಕೀಯ ಮತ್ತಾದ್ಮೇಲೆ ಮಾನವನ ಹಕ್ಕುಗಳ ಉಲ್ಲಂಘನೆ ಏನಿರುತ್ತೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪೊಯೆಟ್ರಿಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅವರ ವರ್ಕ್ಸ್ ಅನ್ನ ನಾವು ನೋಡೋದಾದ್ರೆ ಅಂದ್ರೆ ಅವರ ತುಂಬಾ ನೋಟಬಲ್ ವರ್ಕ್ಸ್ ನ ಕೆಲವೊಂದು ಟೈಟಲ್ಸ್ ಅನ್ನ ನಾವು ಹೇಳೋದಾದ್ರೆ ಕಾಡ ನವಿಲಿನ ಹೆಜ್ಜೆ, ಚುಕ್ಕಿ ಚುಕ್ಕಿ ಚಂದಕ್ಕೆ, ನದಿಯ ನೀರಿನ ತೇವ ಅಂತಕ್ಕಂಥದ್ದು ಅವರ ಫೇಮಸ್ ರೈಟಿಂಗ್ಸ್ಗಳಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಸಲ್ಮಾನ್ ರಶ್ದಿ, ಮೋಸ್ಟ್ ಫೇಮಸ್ ಪರ್ಸನ್ ವಿತ್ ವೇರಿಯಸ್ ರೀಸನ್ಸ್. ಸೊ ಇವರು ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ. ಸೊ ಸುದ್ದಿಯಲ್ಲಿರ್ಲಿಕ್ಕೆ ಕಾರಣ ಏನಂದ್ರೆ ಸೊ ಒಂದು ಮೆಮೊಯರ್ ಅನ್ನ ಈಗ ರಿಲೀಸ್ ಮಾಡಿರ್ತಾರೆ. ಆ ಒಂದು ಮೆಮೊಯರ್ಗೆ ಕೊಟ್ಟಿರ್ತಕ್ಕಂಥ ಟೈಟಲ್ ಏನು ಅಂದ್ರೆ ನೈಫ್ ಅಂತ ಇದಕ್ಕೆ ನಾಮಕರಣ ಮಾಡಿರ್ತಾರೆ. ಸೊ ನೈಫ್ ಅಲ್ಲಿ ಅವರು ಪ್ರಮುಖವಾಗಿ ಏನನ್ನ ಶೇರ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಹರೋಯಿಂಗ್ ಎಕ್ಸ್ಪೀರಿಯನ್ಸ್ ಆಫ್ ಬೀಯಿಂಗ್ ಸ್ಟ್ಯಾಬ್ಡ್ ಅಟ್ ದಿ ಪಬ್ಲಿಕ್ ಇವೆಂಟ್. ಅಂದ್ರೆ ಅವ್ರಿಗೊಂದು ಪಬ್ಲಿಕ್ ಇವೆಂಟ್ ನಲ್ಲಿ ಅವರಿಗೆ ಕತ್ತಿಯಿಂದ ಅವ್ರನ್ನ ಸಾಯಿಸ್ಲಿಕ್ಕೆ
ಪ್ರಯತ್ನ ಪಡ್ತಾರೆ. ಸೊ ಆ ಒಂದು ಎಕ್ಸ್ಪೀರಿಯನ್ಸಸ್ಸನ್ನು ಅವರು ಒಂದು ಪುಸ್ತಕದಲ್ಲಿ ಬರ್ತಿರ್ತಾರೆ. ಸೊ ಆ ಒಂದು ಪುಸ್ತಕವನ್ನು ನೈಫ್ ಅಂತ ಅವರು ಟೈಟಲ್ ಮಾಡಿರ್ತಾರೆ. ಸೊ ಈಸ್ ಪಾಪ್ಯುಲರ್ ನಾವೆಲ್ಸನ್ನು ನಾವು ನೋಡೋದಾದರೆ ಮಿಡ್ ನೈಟ್ಸ್ ಚಿಲ್ಡ್ರನ್, ಅದಾದಮೇಲೆ ಇವರಿಗೆ ಇವರಿಗೆ ಬೂಕರ್ಸ್ ಪ್ರೈಸ್ ಕೂಡ ಈ ಒಂದು ನಾವೆಲ್ಗೆ ಅಥವಾ ಬಂದಿರುತ್ತೆ. ದಿ ಸತಾನಿಕ್ ವರ್ಸಸ್ ಮತ್ತು ಶೇಮ್ ಅಂತಕ್ಕಂಥದ್ದು ಇವರು ಫೇಮಸ್ ಆಗಿರ್ತಕ್ಕಂಥ ಕೆಲವೊಂದು ನಾವೆಲ್ಸ್ ಆಗಿರ್ತವೆ. ಸೊ ಅದಾದಮೇಲೆ ಫಾರ್ಮರ್ ರೆವಿನ್ಯೂ ಸೆಕ್ರೆಟರಿ ತರುಣ್ ಬಜಾಜ್ ಟು ಹೆಡ್ US ಇಂಡಿಯಾ ಟ್ಯಾಕ್ಸ್ ಫಾರ್ಮ್, ಅಂದರೆ US ಮತ್ತು ಇಂಡಿಯಾ ತೆರಿಗೆಯ ಫೋರಂ ಏನಿರುತ್ತೆ ಸೊ ಅದರ ಮುಖ್ಯಸ್ಥರಾಗಿ ಈಗ ತರುಣ್ ಬಜಾಜ್ ರವರನ್ನು ಆಯ್ಕೆ ಮಾಡಲಾಗಿರುತ್ತೆ. ಸೊ ಅಫಿಷಿಯಲಿ ಈ ಒಂದು US ಇಂಡಿಯಾ ಟ್ಯಾಕ್ಸ್ ಫೋರಮ್ ಅನ್ನು ಅಫಿಷಿಯಲಿ ಫೆಬ್ರವರಿ 25, 2020 ಲಾಂಚ್ ಆಗಿರುತ್ತೆ. ಸೊ ಇವ್ರೇನು ಮಾಡ್ತಾರೆ ಅಂದರೆ ಈ ಒಂದು ಫೋರಮ್ ಏನಿರುತ್ತೆ ಅಂದರೆ ಸೊ ಇಟ್ ಪ್ರೊವೈಡ್ಸ್ ಮೆಂಬರ್ ಕಂಪನೀಸ್ ವಿತ್ ಅ ಪ್ಲಾಟ್ಫಾರ್ಮ್ ಟು ಎಂಗೇಜ್ ವಿತ್ ರಿಲೆವೆಂಟ್ ಗವರ್ಮೆಂಟ್ ಅಫಿಷಿಯಲ್ಸ್ ಆನ್ ಟ್ಯಾಕ್ಸ್ ಇಶ್ಯೂಸ್. ಅಂದರೆ ತೆರಿಗೆಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಟ್ಯಾಕ್ಸ್ ಇಶ್ಯೂಸ್ ಬಂದಾಗ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳೇನಿರ್ತವೆ ಸೊ ಅವರ ಜೊತೆ ಕಮ್ಯುನಿಕೇಟ್ ಮಾಡಲಿಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದಾಗಿರುತ್ತೆ. ಸೊ ಸಸ್ಟೈನಬಲ್ ಹೈಡ್ರೋಜೆಲ್ ಟು ರಿಮೂವ್ ಮೈಕ್ರೋ ಪ್ಲಾಸ್ಟಿಕ್ ಫ್ರಮ್ ವಾಟರ್. ಸೊ ಇತ್ತೀಚೆಗೆ ಪ್ರಾಬ್ಲಮ್ ಆಗಿರ್ತಕ್ಕಂಥದ್ದು ಏನು ಅಂದರೆ ಸೊ ನೀರಿನಲ್ಲಿ ಸಣ್ಣ ಗಾತ್ರದ ಒಂದು ಪ್ಲಾಸ್ಟಿಕ್ಕನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಪ್ಲಾಸ್ಟಿಕ್ಕನ್ನು ಜಲಚರ ಪ್ರಾಣಿಗಳು ಗೊತ್ತಿಲ್ಲದೆ ತಮ್ಮ ಆಹಾರದ ಮುಖಾಂತರ ಸೇವಿಸುವ ಮುಖಾಂತರ ಸೊ ಅವುಗಳು ಅಳಿವಿನಂಚಿಗೆ ಹೋಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ರೀತಿಯ ಪ್ಲಾಸ್ಟಿಕ್ಕನ್ನು ಅಬ್ಸಾರ್ಬ್ ಮಾಡ್ತಕ್ಕಂಥ ಒಂದು ಮೆಟೀರಿಯಲ್ ಅನ್ನು ಈಗ ಡಿಸ್ಕವರಿ ಮಾಡಿರ್ತಾರೆ. ಸೊ ಇದನ್ನು ನಾವು ಸಸ್ಟೈನಬಲ್ ಹೈಡ್ರೋಜೆಲ್ ಅಂತ ಕರಿತೇವೆ. ಸೊ ಇಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಹೈಡ್ರೋಜೆಲ್ ಏನಿರುತ್ತೆ ಸೊ ಇದಕ್ಕೆ ಮೈಕ್ರೋ ಪ್ಲಾಸ್ಟಿಕ್ ಎಲ್ಲ ಬಂದು ಅಂಟ್ಕೊಳ್ಳುತ್ತೆ. ಸೊ ಅದಾದ್ಮೇಲೆ ಅದನ್ನು ನೀರಿನಿಂದ ತೆಗೆಯುವ ಮುಖಾಂತರ ಸೊ ಈ ಪ್ಲಾಸ್ಟಿಕ್ಕನ್ನು ನಾವು ಕಡಿಮೆ ಮಾಡ್ಬೋದಾಗಿರುತ್ತೆ. ಸೊ ಬರೀ ಅದನ್ನು ಪ್ಲಾಸ್ಟಿಕ್ಕನ್ನು ಅಬ್ಸಾರ್ಬ್ ಮಾತ್ರ ಮಾಡ್ಕೊಳ್ಳೋದಿಲ್ಲ, ದೇರ್ ಈಸ್ ಒನ್ ಮೋರ್ ಫೆಸಿಲಿಟಿ, ಇಟ್ ಡಿಗ್ರೇಡ್ಸ್ ದೆಮ್ ಯೂಸಿಂಗ್ UV ಲೈಟ್ ಇರಾಡಿಯೇಷನ್. ಅಂದರೆ ಆ ಒಂದು ಪ್ಲಾಸ್ಟಿಕ್ಕನ್ನು ಈ ಒಂದು UV ಲೈಟ್ ಇರಾಡಿಯೇಷನ್ ಅನ್ನು ಬಳಕೆ ಮಾಡುವುದರ ಮುಖಾಂತರ ಸೊ ವಿಘಟನೆ ಮಾಡ್ತಕ್ಕಂಥ ಕೆಪಾಸಿಟಿಯನ್ನು ಕೂಡ ನಾವು ಈ ಮೆಟೀರಿಯಲ್ ಇಲ್ಲಿ ನೋಡ್ಬೋದಾಗಿರುತ್ತೆ. ಸೊ ದಿ ಹೈಡ್ರೋಜೆಲ್ ವಾಸ್ ಫೌಂಡ್ ಟು ಬಿ highly efficient. It could remove about 93 to 95% of the two different types of microplastics. ಅಂದರೆ ಎರಡು ವಿಭಿನ್ನ ರೀತಿಯ ಮೈಕ್ರೋಪ್ಲಾಸ್ಟಿಕ್ ಏನಿರುತ್ತೆ ಸೊ ಅದನ್ನು ಸರಿಸುಮಾರು 95% ಮತ್ತು 93% ರಿಮೂವ್ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಹೊಂದಿರುತ್ತೆ. ಸೊ 15ನೇ ಏಪ್ರಿಲನ್ನು ನಾವು ಹಿಮಾಚಲ್ ಡೇ ಅಂತ ಕರಿತೇವೆ. ಸೊ ಇಟ್ ವಾಸ್ ಆನ್ ದಿಸ್ ಡೇ ಇನ್ 1948, 1948 ಈ ದಿನಾಂಕದಂದು ಹಿಮಾಚಲ್ ಪ್ರದೇಶ್ ವಾಸ್ ಕ್ರಿಯೇಟೆಡ್ ಆಸ್ ಪ್ರಾವಿನ್ಸ್ ಫ್ರಮ್ ದಿ ಇಂಟಿಗ್ರೇಷನ್ ಆಫ್ 30 erstwhile princely states. ಅಂದರೆ ಮುಂಚೆ ಇದ್ದಂಥ 30 ಪ್ರಿನ್ಸ್ಲಿ ಸ್ಟೇಟ್ಸ್ಗಳನ್ನು ಒಟ್ಟುಗೂಡಿಸಿ 1948 ಹಿಮಾಚಲ ಪ್ರದೇಶವನ್ನು ಕ್ರಿಯೇಟ್ ಮಾಡ್ತಾರೆ. ಸೊ ಆ ಒಂದು ದಿನವನ್ನು ನಾವು ನಮ್ಮ ಭಾರತ ದೇಶದಲ್ಲಿ ಹಿಮಾಚಲ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತೇವೆ. ಸೊ ಹಿಮಾಚಲ್ ಪ್ರದೇಶ್ ಸ್ಟೇಟ್ ಫುಡ್ ಡೇ ಬೇರೆ, ಹಿಮಾಚಲ್ ಪ್ರದೇಶ್ ಡೇ ಬೇರೆ, ಹಿಮಾಚಲ್ ಪ್ರದೇಶ್ ರಾಜಸ್ವ ದಿನ ಅಂತ ನಾವೇನು ಕರಿತೇವೆ ಸೊ ಅದು ಬೇರೆ. ಹಿಮಾಚಲ್ ಪ್ರದೇಶ್ ಸ್ಟೇಟ್ ಫುಡ್ ಡೇ ಅನ್ನು ನಾವು ಜನವರಿ 25ನೇ ತಾರೀಕು ಆಚರಣೆ ಮಾಡ್ತೇವೆ. ಆಸ್ ಆನ್ ಜನವರಿ 25, 1971 ಹಿಮಾಚಲ್ ಪ್ರದೇಶ್ ಅಟೈನ್ಡ್ ಫುಲ್ ಸ್ಟೇಟ್ ಫುಡ್, ಅಂದರೆ ಸಂಪೂರ್ಣವಾಗಿ ರಾಜಸ್ವವನ್ನು ಕೊಟ್ಟಿರ್ತಕ್ಕಂಥ ದಿನಾಂಕ ಜನವರಿ 25, 1971 ಆಗಿರುತ್ತೆ. ಸೊ ಈ ಒಂದು ದಿನಾಂಕವನ್ನು ಹಿಮಾಚಲ ಪ್ರದೇಶದ ರಾಜಸ್ವ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ. ಸೊ ಈ ಒಂದು ರಾಜ್ಯದಲ್ಲಿ ಬರ್ತಕ್ಕಂಥ ಕೆಲವೊಂದು ಇನ್ಫಾರ್ಮೇಷನ್ ಅನ್ನು ನಾವು ನೋಡೋದಾದ್ರೆ ಸೊ ಇಲ್ಲಿ ರಾಮ್ಸಾರ್ ವೆಟ್ಲ್ಯಾಂಡ್ಸ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಒಂದು ಚಂದ್ರತಾಲ್ ವೆಟ್ಲ್ಯಾಂಡ್ ಆಗಿರುತ್ತೆ, ಪಾಂಗ್ದಾಮ್ ಲೇಕ್ ಆಗಿರುತ್ತೆ, ಮತ್ತೆ ರೇಣುಕಾ ವೆಟ್ಲ್ಯಾಂಡ್ ಏನಿರುತ್ತೆ ಸೊ ಇವು ಇಲ್ಲಿರ್ತಕ್ಕಂಥ ವೆಟ್ಲ್ಯಾಂಡ್ಸ್ ಆಗಿರ್ತವೆ. ಸೊ ಅದಾದ್ಮೇಲೆ ಕೆಲವೊಂದು ಹೆರಿಟೇಜ್ ಸೈಟ್ಗಳನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಗ್ರೇಟ್ ಹಿಮಾಲಯನ್ ನ್ಯಾಷನಲ್ ಪಾರ್ಕ್ ಕನ್ಸರ್ವೇಷನ್ ಏರಿಯಾ, ಮೌಂಟೇನ್ ರೈಲ್ವೇಸ್ ಆಫ್ ಇಂಡಿಯಾ ಮತ್ತು ಕಲ್ಕಾ ಶಿಮ್ಲಾ ರೈಲ್ವೆ ಏನಿರುತ್ತೆ ಸೊ ಇವೆಲ್ಲ ಕೂಡ ಪಾರಂಪರಿಕ ಯುನೆಸ್ಕೋ ವತಿಯಿಂದ ವಿಶ್ವ ಪರಂಪರೆಯ ತಾಣದ ಒಂದು ಮಾನ್ಯತೆಯನ್ನು ಪಡೆದಿರ್ತಕ್ಕಂಥ ಪ್ರದೇಶಗಳಾಗಿರ್ತವೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 678. You can just pause the video here, go through the questions and give us the answers. So this is question number 1 and this is question number 2. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.